ಇವತ್ತು ದೇವರು ನಮ್ಮ ಜೊತೆಗೆ ಮತ್ತೊಂದು ಪರೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದೇ ಸರ್ವೆಂಟ್ ಟೆಸ್ಟ್. ಸರ್ವೆಂಟ್ ಟೆಸ್ಟ್ ಅಂದ್ರೆ ನಮ್ಮನ್ನು ದೇವರು ತನ್ನ ಸೇವೆಗಾಗಿ ಕರೆದಿದ್ದಾರೆ, ಬಟ್ ಸೇವೆ ಮಾಡಬೇಕಾದ್ರೆ ನಮ್ಮನ್ನು ದೇವರು ಪರೀಕ್ಷೆಗೆ ಒಳಪಡಿಸ್ತಾರೆ. ಸೊ ನಮ್ಮಲ್ಲಿ ಕ್ರಿಸ್ತನ ಮನಸ್ಸಿದ್ರೆ ನಾವು ಕ್ರಿಸ್ತನ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ತದೆ. ಕ್ರಿಸ್ತನ ಹಿಂಬಾಲಿಸಬೇಕಾದ್ರೆ ನಾವು ಮೊದಲು ನಮ್ಮನ್ನು ನಾವು ನಿರಾಕರಿಸಿ ದೀನ ಮನಸ್ಸುಳ್ಳವರು. ನಮಗೆ ಕ್ರಿಸ್ತನ ಸೇವೆ ಮಾಡುವಾಗ ದೇವರು ನಮ್ಮಲ್ಲಿ ದೀನತೆ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ನಾವು ಗರ್ವಿಷ್ಠರ ಅಥವಾ ಮನಮುರಿದವರ? ನೀವು ಏನಾದ್ರೂ ಕೆಲಸಗಳನ್ನು ಮಾಡುವಾಗ ಸೆಲ್ಫ್ ಸ್ವಾರ್ಥದಿಂದ ಏನಾದ್ರೂ ಮಾಡಿದ್ರೆ, ಒಣ ಹೆಮ್ಮೆಯಿಂದ ಏನಾದ್ರೂ ಮಾಡಿದ್ರೆ ತಿಳ್ಕೊಡ್ರಿ, ಅದರ ಆಶೀರ್ವಾದ ನಿಂಗೆ ಸಿಗಲ್ಲ. ನನ್ನ ಹೆಸರು ಬರಬೇಕು, ನಾನು ಸ್ವಲ್ಪ ಫೇಮಸ್ ಆಗಬೇಕು ಅಂತ ಏನಾದರೂ ಕ್ರಿಸ್ತನಿಗಾಗಿ ನೀವು ಕೆಲಸ ಮಾಡಿದರೆ, ಸತ್ಯವಾಗಿ ಹೇಳ್ತೇನೆ, ಅದರಿಂದ ಬರತಕ್ಕಂಥ ಪ್ರತಿಫಲ ನೀವು ಕಳ್ಕೊಳ್ತೀರಿ. ಎಸ್. ಸೊ ನಾವು ಇವತ್ತಿನ ಸಂದೇಶಕ್ಕೆ ಹೋಗೋಣ. ಸೊ 5ನೇ ಪರೀಕ್ಷೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇಷ್ಟು ದಿವಸ ನಿಮಗೆ ಕರ್ತನು ನಮ್ಮನ್ನ ಯಾವ್ಯಾವ ವಿಷಯದಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾನೆ ಎಂಬುದಾಗಿ 4 ಟೆಸ್ಟ್ಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಮತ್ತೆ ನಾನು ಎಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಓಕೆ, ನೆನಪಿದೆಯಾ ಯಾವ್ಯಾವ ಟೆಸ್ಟ್ ಅಂತ? ನೆನಪಿದೆಯಾ? ಫಸ್ಟ್ ಟೆಸ್ಟ್ ಯಾವುದು? ನಿಮ್ಮ ಹೃದಯದ ಪರೀಕ್ಷೆ. 2ನೇ ಟೆಸ್ಟ್ ಯಾವುದು? ವಾಕ್ಯದ ಪರೀಕ್ಷೆ. 3ನೇದು ಸಮಯದ ಪರೀಕ್ಷೆ. ಮತ್ತೆ ನೆಕ್ಸ್ಟ್ ಅಡವಿಯ. ಈ 4 ಪರೀಕ್ಷೆಗಳ ಬಗ್ಗೆ ನಿಮ್ಮ ಸಂಗಡ ನಾವು ಮಾತಾಡಿದ್ದೀನಿ. ಇವತ್ತು ದೇವರು ನಮ್ಮ ಜೊತೆಗೆ ಮತ್ತೊಂದು ಪರೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದೇ ಸರ್ವೆಂಟ್ ಟೆಸ್ಟ್, ಅಂದ್ರೆ ಸೇವಕ ಟೆಸ್ಟ್, ಸೇವಕತ್ವದ ಟೆಸ್ಟ್. ಸೇವೆ ಮಾಡಲಿಕ್ಕೆ ತಿಳ್ಕೊಡ್ರಿ. ಸೇವೆ ಅಂದ್ರೆ ನೀವು ತಿಳ್ಕೊಬೇಡ್ರಿ ಪಾಸ್ಟರ್ ತರ ಎಲ್ಲಾ ಬಿಟ್ಟು ಪಾಸ್ಟರ್ ತರ ಸೇವೆ ಮಾಡೋದಲ್ಲ. ನಿಮ್ಮೆಲ್ಲರನ್ನೂ ದೇವರು ತನ್ನ ಸೇವೆಗಾಗಿ ಕರೆದಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಪ್ರತಿಯೊಬ್ಬರು ವ್ಯಕ್ತಿ ಯಾರು ಎಲ್ಲ ಯೇಸು ಕ್ರಿಸ್ತನನ್ನ ನಂಬಿದಾರೋ ಅವರಿಗೆ ದೇವರು ಒಂದಲ್ಲ ಒಂದು ರೀತಿಯಾದಂತ ಒಂದು ಕರೆ, ಸೇವೆ ಮಾಡುವಂತ ಕರೆ ಇದೆ. ಕೇವಲ ಪುಲ್ಪಿಟಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋದು ಒಂದು ಸೇವೆ ಅಲ್ಲ. ಇದರ ಹೊರತಾಗಿಯೂ ಅನೇಕ ಸೇವೆಗಳು ಕ್ರಿಸ್ತನಲ್ಲಿದೆ. ಒಬ್ಬ ವ್ಯಕ್ತಿಗೆ ನೀವು ಅತಿಥಿ ಸತ್ಕಾರ ಮಾಡುವಂಥದ್ದು ಒಂದು ಸೇವೆ. ಅರ್ಥ ಆಗ್ತಾ ಇದೆ? ಒಬ್ಬ ಸೇವಕನ ಸೇವೆ ಮಾಡುವಂಥದ್ದು ಒಂದು ಸೇವೆ. ತಿಳ್ಕೊಡ್ರಿ, ಬೈಬಲಲ್ಲಿ ನೀವು ದೇವರ ಸೇವೆ ಮಾಡೋದಕ್ಕಿಂತ ಮುಂಚೆ ದೇವರ ಸೇವಕರ ಸೇವೆ ಮಾಡುವಂತ ಪರೀಕ್ಷೆ ಕೂಡ ನಿಮಗಿರ್ತದೆ. ದೇವರು ಎಲೀಷನನ್ನ ಕರೆಯುವುದಕ್ಕಿಂತ ಮುಂಚೆ, ಎಲೀಷನು ದೇವರ ಸೇವಕನಾಗೋಕ್ಕಿಂತ ಮುಂಚೆ ಎಲಿಯನ ಸೇವಕನಾದ. ಮೊದಲು ಎಲಿಯನ ಸೇವೆ ಮಾಡಬೇಕಾಗಿತ್ತು ಅವನು. ಯಾವಾಗ ಎಲಿಯನ ಸೇವೆ ಮಾಡ್ತಾನೋ ಆಗ ಎಲಿಯನಿಗಿಂತ 2ರಷ್ಟು ಶಕ್ತಿಯನ್ನು ಹೊಂದಿ ದೇವರ ಸೇವೆಯನ್ನು ಮಾಡ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಅವನು ಯಾರಿಗೆ ಒಡೆಯ ಅಂತಿದ್ದ? ಎಲಿಯನಿಗೆ ಲಾರ್ಡ್ ಅಂತ ಕರಿತಿದ್ದ, ನನ್ನ ದಣಿ ಅಂತ ಕರಿತಿದ್ದ. ಯಾರಿಗೆ? ಎಲಿಯನಿಗೆ. ಎಲಿಯನು ಆತನನ್ನ ಬಹಳಷ್ಟು ಪರೀಕ್ಷೆ ಮಾಡ್ತಾನೆ. ಪ್ರಿಯರೇ, ಎಲಿಯ ಪರಲೋಕಕ್ಕೆ ಏರಿ ಹೋಗಕ್ಕಿಂತ ಮುಂಚಿತವಾಗಿ ಅವನಿಗೆ 3 ಸಾರಿ ಹೇಳ್ತಾನೆ, ನೀನು ಇಲ್ಲೇ ಇರು, ನಾನು ಹೋಗ್ತೇನೆ. ಇಟ್ಸ್ ಅ ಟೆಸ್ಟ್. ಏನಿದು? ಈಗ ನಾನು ಸಾಯ್ಲಿಕ್ಕೆ ಹೋಗ್ತೇನೆ, ನೀನು ಇಲ್ಲೇ ಇರೋ ಅಂದ್ರೆ ಅರ್ಥ ಏನು? ನೀನ್ ಬರಬೇಡ. ಆದ್ರೆ ಎಲೀಷನ್ ಮಾತೇನಾಗಿತ್ತು? ಯೆಹೋವನ ಆಣೆ, ನೀನ್ ಎಲ್ಲಿ ಹೋದ್ರು ನಾನು ಅಲ್ಲಿಗೆ ಬರ್ತೇನೆ, ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ. ಮತ್ತೆ ಮುಂದೆ ಹೋಗ್ತಾರೆ. ಮತ್ತೆ ಮುಂದೆ ಹೋದ ಮೇಲೆ ಅಲ್ಲಿರುವಂತ ಜನರು ಅವನನ್ನು ಕೇಳಿದ್ರಿ, ಎಲ್ಲಿಯ ಸತ್ತೋಗ್ತಾನಂತಲ್ಲೋ, ಇವತ್ತು ಲಾಸ್ಟ್ ಅಂತಲ್ಲೋ ಕೇಳ್ತಾರ ಅವನು. ಆದ್ರೆ ಅವ್ರ ಮಾತು ಕೇಳಿಸೋದಿಲ್ಲ, ಕಿವಿಗೊಡೋದಿಲ್ಲ. ಮತ್ತೆ ಎಲ್ಲಿಯ ಹೇಳ್ತಾನೆ ಎಲೀಷನಿಗೆ, ನೀನು ಇಲ್ಲೇ ಇರು, ನಾನು ಹೋಗ್ತೇನೆ.
ಆದ್ರೆ ಮತ್ತೆ ಎಲೀಷ ಹೇಳ್ತಾನೆ, ನೋ, ನಾನು ನಿನ್ನ ಜೊತೆಗೆ ಬರ್ತೇನೆ, ನಾನು ನಿನ್ನ ಜೊತೆಗೆ ಬರ್ತೇನೆ. ತಿಳ್ಕೊಡ್ರಿ, ಈ ತರ ಮೂರು ಸಾರಿ ಜನರು ಬಂದು ಅವನಿಗೆ ಗೇಲಿ ಮಾಡ್ತಾರೆ. 3 ಸಾರಿ ಎಲೀಷನಿಗೆ ಹೇಳ್ತಾನೆ, ನೀನು ಇಲ್ಲೇ ಇರು, ನಾನು ಒಬ್ಬನೇ ಹೋಗ್ತೇನೆ. ಆದ್ರೆ ಎಲೀಷ ತನ್ನ ಸೇವಕನನ್ನ, ತನ್ನ ಯಜಮಾನನನ್ನ ಬಿಟ್ಕೊಡೋದಿಲ್ಲ. ಆತನ ಹಿಂದೆ ಹೋಗ್ತಾನೆ, ಆತನ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾನೆ. ತಿಳ್ಕೊಡ್ರಿ, ಏನಾಯ್ತು ಕಡೆಗೆ ಎಲಿಯನ ಸಮಯ ಬಂದಾಗ ಲಾಸ್ಟಿಗೆ ಒಂದು ಪ್ರಶ್ನೆ, ಆಯ್ತು ನೀ ಇಲ್ಲಿವರೆಗೂ ನನ್ನ ಜೊತೆಗೆ ಬಂದಿದೆಯಲ್ಲ, ನಿನ್ಗೇನು ಬೇಕು ಹೇಳು, ನಾನು ಹೋಗ್ತಾ ಇದ್ದೇನೆ. ಅವಾಗ ಹೇಳ್ತಾನೆ, ನನಗೇನು ಬೇಡ, ನಿನ್ನಲ್ಲಿರುವಂಥ ಈ ಅಭಿಷೇಕದ 2ರಷ್ಟು ಅಭಿಷೇಕ ನನಗೆ ಬೇಕು. ಹಣ ಆಸ್ತಿ ಅಂತಸ್ತೇನು ಕೇಳಿಲ್ಲ, ಏನು, ನಿನ್ನಲ್ಲಿರುವಂಥ ಅಭಿಷೇಕ 2ರಷ್ಟು ನನಗೆ. ತಿಳ್ಕೊಡ್ರಿ, ಪ್ರವಾದಿ ಮಂಡಳಿಯಲ್ಲಿ ಕೇವಲ ಎಲೀಷ ಒಬ್ಬನೇ ಇರಲಿಲ್ಲ. ಎಲಿಯನ ಪ್ರವಾದಿ ಮಂಡಳಿಯಲ್ಲಿ ಅನೇಕ ಪ್ರವಾದಿಗಳಿದ್ರು. ಆದ್ರೆ ಎಲಿಯನ ಅಭಿಷೇಕ ಕೇವಲ ಎಲೀಷನಿಗೆ ಮಾತ್ರ ಬಂತು. ಯಾಕೆ 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 ಹೇಳ್ರಿ? ಎಲಿಯನ ಅಭಿಷೇಕ ಎಲೀಷನಿಗೆ ಮಾತ್ರ ಬಂತು, ಅನೇಕ ಪ್ರವಾದಿಗಳಿಗಿದ್ರು. ಯಾಕೆ ಬರಲಿಲ್ಲ? ಯಾಕೆಂದ್ರೆ ಎಲಿಯನ ಸೇವೆ ಆತನು ಯಥಾರ್ಥವಾಗಿ ಮಾಡ್ತಿದ್ದ. ಆತನ ಪರೀಕ್ಷೆಯಲ್ಲಿ ಅವನು ಪಾಸ್ ಆದ. ಯಾಕೆ ಮೋಶೆ ನಂತರ ಯೆಹೋಶುವನನ್ನೇ ದೇವರು ಆರಿಸಿಕೊಂಡ್ರು? ಯಾಕೆಂದ್ರೆ ಎಲ್ಲಿ ಮೋಶೆ ಹೋಗ್ತಿದ್ನೋ ಅವನ ಹಿಂದೆ ಯೆಹೋಶುವ ಇರ್ತಿದ್ದ. ಗೊತ್ತಾ ನಿಮ್ಗೆ? ಆತನು ಯೆಹೋವನ ಗುಡಾರದಲ್ಲಿ ಪ್ರಾರ್ಥಿಸಿ ಅಲ್ಲಿದ್ದ ಹೊರಗಡೆ ಬಂದ್ರು ಇವು ಮಾತ್ರ ಬಿಟ್ಟು ಹೋಗ್ತಿರ್ಲಿಲ್ಲ. ದೇವರ ಸನ್ನಿಧಾನ ಅಲ್ಲೇ ಇರ್ತಿದ್ದ. ಅಂದ್ರೆ ಮೋಶೆ ಎಲ್ಲಿರ್ತಾನೋ ಅವ ಅಲ್ಲಿ ಯೆಹೋಶುವ ಇರ್ತಿದ್ದ. ತಿಳ್ಕೊಡ್ರಿ ಪ್ರಿಯರೇ, ಅನೇಕ ಸಾರಿ ನಿಮಗೆ ಕರೆಗಳು ಬರ್ತದೆ, ಬಟ್ ಆ ಕರೆ ನಾವು ಗುರುತಿಸೋದಿಲ್ಲ. ಆ ವಿಷಯದಲ್ಲಿ ನಾವು ನಿಷ್ಕಾಳಜಿ ಮಾಡ್ತೇವೆ. ಖಂಡಿತವಾಗಿ ದೇವರು ನಮ್ಮೆಲ್ಲರ ವಿಷಯದಲ್ಲಿ ಒಂದು ಸೇವೆ ಮಾಡುವಂತ ಒಂದು ಪರೀಕ್ಷೆಯನ್ನು ಇಟ್ಟಿರ್ತಾರೆ. ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗುವಾಗ ದೇವರು ಎಲ್ಲರಿಗಿಂತ ಉನ್ನತವಾಗಿ ನಿಮ್ಮನ್ನು ಉಪಯೋಗಿಸ್ತಾರೆ. ಬಟ್ ನಿಮಗೆ ಆಸೆ ಇರಬೇಕು, ಆ ಭಯಕ್ಕೆ ಆ ದಾಹ ಇರಬೇಕು. ಇಂತೆಲ್ಲ ಜೀವಂತ ಸಾಕ್ಷಿಗಳನ್ನು ಕೇಳುವಾಗ ನಿಮ್ಮ ಒಳಗಡೆ ಕರ್ತನಿಗಾಗಿ ವೈರಾಗಿ ಎದ್ದೇಳಬೇಕು. ದೇವ್ರಿಗೆ ಹೇಳ್ಬೇಕು, ದೇವರಿಗೆ ಏನಾದ್ರೂ ನಾನು ನಿನಗೆ ಮಾಡ್ತೇನೆ ಸ್ವಾಮಿ, ಬರೇ ನಂದು ಹೊಟ್ಟೆಗಾಗಿ ಜೀವಿಸ್ತಾ ಇದ್ದೇನೆ, ಹೊಟ್ಟೆ ನನಗಾಗಿ. ನೋಡ್ರಿ, ತಿಳ್ಕೊಡ್ರಿ, ಸಂಡೇ ನೀವು ಬಂದಿದ್ದೀರಿ, ಸೋಮವಾರದಿಂದ ಶನಿವಾರದವರೆಗೂ ಎಲ್ಲಿದ್ರಿ? ನಿಮ್ದೇ ಲೋಕದಲ್ಲಿದ್ರಿ, ಹೌದಾ? ನಿಮ್ದೇ ರಾಜ್ಯದಲ್ಲಿದ್ರಿ. ಈ 5-6 ದಿವಸ ಕರ್ತನಿಗಾಗಿ ಏನ್ ಮಾಡಿದಿರಿ? ನೋ, ನಥಿಂಗ್. ನಾವು ಸಭೆಗೆ ಬರ್ತಾ ಇರೋದು ಕೆಲವು ಸಾರಿ ಸ್ವಾರ್ಥ ಆಗ್ತದೆ ಪ್ರಿಯರೇ. ನನಗೋಸ್ಕರ ನಾನು ಬರ್ತಾ ಇದ್ದೇನೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವನಾದ್ರೂ ನನ್ನ ಹಿಂಬಾಲಿಸಬೇಕಾದ್ರೆ ಅವನು ಮೊದಲು ತನ್ನನ್ನು ತಾನು ನಿರಾಕರಿಸಬೇಕು. ಅಂದ್ರೆ ಏನು? ತನ್ನಗಾಗಿ ಜೀವಿಸುವುದನ್ನು ಮೊದಲು ನಿಲ್ಲಿಸಬೇಕು. ತನ್ನ ಆಸೆ ಆಕಾಂಕ್ಷೆಗಳಿಗಾಗಿ ಸಾಯ್ಬೇಕು. ಅಂದಾಗ ನೀವು ಕರ್ತನನ್ನ ಹಿಂಬಾಲಿಸ್ತೀರಿ. ಒಂದ್ ತಿಳ್ಕೊಡ್ರಿ, ಕರ್ತನನ್ನ ಸೇವೆ ಮಾಡೋದ್ರೆ, ಕರ್ತನನ್ನ ಹಿಂಬಾಲಿಸಿದ್ರೆ ನಿಮಗಿಂತ ಈ ಲೋಕದಲ್ಲಿ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಹುದ್ದೆ ಅದು ದೇವರ ಸೇವೆ ಮಾಡುವಂಥದ್ದು. ಇದಕ್ಕಿಂತ ಮೇಲಿನ ಹುದ್ದೆ ಯಾವುದೂ ಇಲ್ಲ ಈ ಲೋಕದಲ್ಲಿ. ಅಷ್ಟು ದೊಡ್ಡ ಕೆಲಸ ಕರ್ತನ ಸೇವೆ ಮಾಡುವಂಥದ್ದು. ಅದಕ್ಕಾಗಿ ನಾನು ಹೇಳುವಂಥದ್ದು ನಿಮಗೇನಂದ್ರೆ, ದೇವರ ಸೇವೆ ವಿಷಯದಲ್ಲಿ ಆಲಸ್ಯಗಾರ ಆಗ್ಬೇಡ್ರಿ. ಏನೇ ಆಗ್ಲಿ, ಅದು ಒಂದು ಸಭೆ ಕ್ಲೀನ್ ಮಾಡುವಂಥದ್ದು ಒಂದು ದೇವರ ಸೇವೆ, ಆ ವಿಷಯದಲ್ಲಿ ಆಲಸ್ಯಗಾರ ಆಗ್ಬೇಡ್ರಿ. ಪ್ರಿಯ, ತಿಳ್ಕೊಡ್ರಿ, ಸಭೆ ನಾವು ಹೊರಗಡೆ ಜನರಿಗೆ ಕೆಲಸಕ್ಕೆ ಯಾರು ಇದಾರ ಅಂತ ಹುಡುಕ್ತಾ ಇದೀವಿ. ಯಾಕೆ ಹೇಳ್ರಿ? ಸಭೆ ಕ್ಲೀನ್ ಮಾಡ್ಲಿಕ್ಕೆ. ಯಾಕಂದ್ರೆ ಒಬ್ಬರೇ ಬಿಟ್ರಿ ಇಬ್ರು, ಉಳಿದವ್ರು ಯಾರು ಬರುದಿಲ್ಲ ಕ್ಲೀನ್ ಮಾಡಕ್ಕೆ. ಅವರಿಗೆ ನಾವು ಫೋರ್ಸ್ ಮಾಡೋಕ್ಕೂ ಬರುದಿಲ್ಲ. ಆದ್ರೆ ಈಗ ನಾವು ಬೇರೆಯವ್ರನ್ನ ಹುಡುಕುವಂತ ಪರಿಸ್ಥಿತಿ ಬಂದಿದೆ. ಎಲ್ಲಾದ್ರೂ ಸಿಗ್ತಾರ ಕ್ಲೀನ್ ಮಾಡೋರು? ಯಾಕೆ? ನಮಗೆ ಸೇವೆ ಮಾಡಲಿಕ್ಕೆ ಜನದ ಕೊರತೆ ಇದೆ. ಈ ಚರ್ಚಿಗೆ ಎಲ್ಲವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಒಂದು ಫ್ಯಾಮಿಲಿ ಸಹ ಹುಡುಕುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಯಾಕೆ? ಎಲ್ಲ ವಿಷಯದಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರಿಲ್ಲ, ಜವಾಬ್ದಾರಿ ತಗೊಂಡು ನಡೆಸ್ಕೊಂಡು ಹೋಗೋರಿಲ್ಲ.
ಈಗ ನಾನು ಸೇವೆಗಾಗಿ ಹೊರಗಡೆ ಹೋಗಿರ್ತೀನಿ, ಎಷ್ಟೋ ಜನರು ಹುಷಾರಿರೋದಿಲ್ಲ, ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವಂತ ಸೇವಕರಿಲ್ಲ. ಇಂತಹ ಸನ್ನಿವೇಶಗಳು ಬರ್ತಾ ಇದೆ. ಆದ್ರೆ ನಾನು ಬಯಸ್ತೇನೆ, ಇಲ್ಲಿ ಸೇವೆ ಮಾಡುವ ಜನರು ಎದ್ದೇಳ್ಬೇಕು, ಆ ಸೇವೆಯ ಭಾರ ಹೊತ್ಕೊಳ್ಬೇಕು, ಕರ್ತನಿಗಾಗಿ ನಾನು ನಿಲ್ತೇನೆ ಅನ್ನುವಂತ ಜನರು ಎದ್ದೇಳ್ಬೇಕು. ಆದ್ರೆ ಸಿಗ್ತಾ ಇಲ್ವೇ? ಸಿಗ್ಬೇಕಲ್ಲ. ಎಲ್ಲಾ ವಿಷಯದಲ್ಲಿ ಜವಾಬ್ದಾರಿ ತಗೊಳ್ಳುವಂಥವ್ರು, 24x7 ಕರ್ತನಿಗಾಗಿ ಅಂದ್ರೆ ಸಿಗುವಂಥವ್ರು, ಅವೈಲೇಬಲ್ ಇರುವಂಥವ್ರು ಬೇಕು. ಸೊ ಅದಕ್ಕೋಸ್ಕರ ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ಪರೀಕ್ಷಿಸ್ತಾನೆ, ನಮ್ಮನ್ನೆಲ್ಲರನ್ನ ದೇವರು ಪರೀಕ್ಷೆಗೆ ಒಳಪಡಿಸ್ತಿರ್ತಾನೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದೇವರ ವಾಕ್ಯವನ್ನು ಓದಿಕೊಳ್ಳೋಣ ನಾವೆಲ್ಲರೂ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನ ಓದೋಣ ಎಲ್ಲರೂ. ಹಾ, ಓಕೆ. ಹಾ ಹಾ ಸಾಕು ನೋಡ್ರಿ, ದೇವ್ರ ವಾಕ್ಯದಲ್ಲಿ ಹೇಳ್ತದೆ, 12 ಮಂದಿ ಶಿಷ್ಯರನ್ನ ಕರೆದು, ಈ ನಿಮ್ಮ ಒಳಗಡೆ ಯಾವನಾದರೂ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಮನಸ್ಸಿದ್ರೆ, ಮೊದಲಿನವನು ಅಂದ್ರೆ ಪರಲೋಕದಲ್ಲಿ ನಿನಗೆ ಪ್ರಥಮ ಸ್ಥಾನ ಸಿಗಬೇಕಂತ ನಿಂಗೆ ಮನಸ್ಸಿದ್ರೆ, ದೇವರು ನಿನ್ನನ್ನು ಎಲ್ಲರಿಗಿಂತ ನಿನ್ನನ್ನು ಪ್ರಾಮುಖ್ಯವಾಗಿ ಅನಿಸ್ಬೇಕಂತ ನಿಂಗೆ ಮನಸ್ಸಿದ್ರೆ, ದೇವರ ವಾಕ್ಯ ಹೇಳ್ತದೆ, ಅವನು ಎಲ್ಲರಲ್ಲಿ ಏನಾಗ್ಲಿ ಫಸ್ಟು ಕಡೆಯವನು. ಮತ್ತೆ ಎಲ್ಲರ ಕಷ್ಟ ಅಲ್ಲ, ಎಲ್ಲರ ಹಾಳಾಗಕ್ಕೆ, ಎಲ್ಲರ ಮೇಲೆ ಬಾಸ್ ಆಗಲಿಕ್ಕೆ ಹೇಳ್ರಿ ಆಗ್ತೇವೆ ನಾವು. ಎಲ್ಲರ ಬಾಸ್ ಆಗಂತ ಹೇಳ್ರಿ ಎಲ್ಲರೂ ಬಾಸಿಸಮ್ ಮಾಡ್ತಾರೆ. ಆದ್ರೆ ಎಲ್ಲರ ಹಾಳಾಗಂದ್ರೆ ಕಷ್ಟ ನಮ್ಗೆ. ಎಲ್ರದ್ದು ಹಾಳಾಗ್ಬೇಕಾ? ಹೌದು, ದೇವ್ರ ವಾಕ್ಯ ಹೇಳ್ತದೆ, ನೀವು ಎಲ್ಲರಿಗೆ ಹಾಳಾಗ್ಬೇಕು. ಇದು ಸೇವಕನ ಟೆಸ್ಟ್. ಸೇವೆಯನ್ನ ದೇವರು ಸುಮ್ಮನೆ ಆರಿಸ್ಕೊಳ್ಳೋದಿಲ್ಲ ಪ್ರಿಯರೇ. ಒಂದು ಸಾರಿ ನಿಮ್ಮನ್ನ ದೇವರು ಕರೆಯಲ್ಪಟ್ಟಿದ್ದೀರಿ. ಕರೆಯಲ್ಪಟ್ಟಿದ್ದು ಎಲ್ರಿಗೂ ಕರೆಯಲ್ಪಟ್ಟಿದ್ದಾರೆ. ಬಟ್ ದೇವರು ಆಯ್ಕೆ ಮಾಡಬೇಕು, ಆರಿಸ್ಬೇಕು. ಯಾವಾಗ ಆರಿಸ್ತಾರೆ? ನಿಮ್ಮನ್ನ ಟೆಸ್ಟ್ ಮಾಡುವಾಗ. ಸೊ ನಾನು ನಿಮಗೆ ನಿಮ್ಮ ಹೃದಯದನ್ನ ದೇವರು ಪರೀಕ್ಷಿಸುವುದರ ಬಗ್ಗೆ ಮಾತಾಡಿದೆ, ನಿಮ್ಮನ್ನ ದೇವರು ವಾಕ್ಯದಿಂದ ಪರೀಕ್ಷಿಸುವುದನ್ನ ಮಾತಾಡಿದೆ. ಓಕೆ, ದೇವರು ನಿಮ್ಮನ್ನ ಸಮಯದ ಬಗ್ಗೆ ಪರೀಕ್ಷಿಸುವುದನ್ನು ಮಾತಾಡಿದೆ. ಅದೇ ಪ್ರಕಾರ ಅಡವಿಯಲ್ಲಿ ಕೂಡ ಅಂದ್ರೆ ಕಷ್ಟಗಳಿಂದ ನಿಮ್ಮನ್ನು ಪರೀಕ್ಷಿಸ್ತಾರೆ. ಅದೇ ಪ್ರಕಾರ ನೀವು ಕರ್ತನ ಸೇವೆ ಮಾಡ್ಬೇಕಂದ್ರೆ ನೀವು ಸೇವೆಯ ಪರೀಕ್ಷೆಯನ್ನು ದೇವರು ಮಾಡ್ತಾರೆ. ಮೊದಲು ಹಾಳಾಗು. ಬೈಬಲ್ ಕಾಲೇಜ್ ಬಹಳ ಜನ ಹೋಗಿಲ್ಲ, ಹೌದಾ? ಆದ್ರೆ ಬೈಬಲ್ ಕಾಲೇಜ್ ಹೋದಂತ ಅನೇಕ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಫಸ್ಟ್ ಕೆಲಸ ಕೊಡೋದೇ ಗುಡಿಸೋದು, ಒರೆಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು. ಎಲ್ಲಿ ತಿಳ್ಕೊಬೇಡ್ರಿ, ಬೈಬಲ್ ಕಾಲೇಜ್ ಬರೀ ಒಳ್ಳೊಳ್ಳೆ ಬೈಬಲ್ ಅಷ್ಟೇ ಕಲಿಸಿ ನಿಮ್ಮನ್ನ ಎಸಿ ರೂಮಲ್ಲಿ ಮಲಗಿಸೋದಿಲ್ಲ. ಹಾಸ್ಟೆಲ್ಗಿಂತ ಕಡಿತವಾದ ಜೀವಿತ ಇರ್ತದೆ ಕೆಲವು ಕಡೆ. ಯಾಕೆ? ಅವರು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿಸ್ತಾರೆ. ಉದ್ದೇಶಪೂರ್ವಕವಾಗಿ ನಿಮಗೆ ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕೆ? ನೀನು ಕರ್ತನ ಸೇವೆ ಮಾಡ್ಬೇಕಂತ ಬಂದಿದ್ದೀಯಾ. ಬಟ್ ಕರ್ತನ ಸೇವೆ ಮಾಡೋಕ್ಕಿಂತ ಮುಂಚೆ ನೀನು ಹಾಳಾಗ್ಬೇಕು. ದೇವ್ರು ಹೇಳ್ತಾ ಇದ್ದಾರೆ, ಆತನು ಏನಾಗ್ಬೇಕಂತ ಎಲ್ಲರ ಹಾಳಾಗಬೇಕು. ಸರ್ವೆಂಟ್ ಟೆಸ್ಟ್, ಒಬ್ಬ ಸೇವಕನ ಪರೀಕ್ಷೆ, ಸೇವೆ ಮಾಡುವ ದಾಹ. ನಾನು ಅದಕ್ಕೆ ಕೇಳಿದೆ, ಎಷ್ಟು ಜನರಿಗೆ ಇಷ್ಟ ಇದೆ ಮಕ್ಕಳ ಸೇವೆ ಮಾಡಕ್ಕೆ, VBS ನಡೆಸಲಿಕ್ಕೆ. ಕೆಲವು ಸರಿ ಕೈ ಎತ್ತಲಿಕ್ಕೂ ನಮಗೆ ನಾಚಿಕೆ. ಯಾಕೆ? ಮನಸ್ಸಿಲ್ಲ. ಆದ್ರೆ ಸೇವೆ ಮಾಡುವಂತ ಸೌಭಾಗ್ಯ ರೀ ಎಲ್ರಿಗೂ ಸಿಗುವುದಿಲ್ಲ. ದೇವರ ಸೇವೆ ಮಾಡುವ ಒಂದು ಕೃಪೆ ಎಲ್ರಿಗೂ ಸಿಗುವುದಿಲ್ಲ. ಜನರು ವೇಟ್ ಮಾಡ್ತಿರ್ತಾರೆ, ನನಗೆ ಕೊಡ್ರಿ ಬೇರೆ ಸಭೆಗಳಲ್ಲಿ. ಅವರಿಗೆ ಸಿಗುವುದಿಲ್ಲ ಅವಕಾಶ. ಆದ್ರೆ ಈ ಸಭೆಯಲ್ಲಿ ಅವಕಾಶಗಳಿದಾವೆ, ಮಾಡ್ಲಿಕ್ಕೆ ಜನ ರೆಡಿ ಇಲ್ಲ. ಸೇವೆ ಮಾಡೋ ಅವಕಾಶ ಇದೆ, ದೇವರ ಸೇವೆ ಮಾಡುವಂತ ಅವಕಾಶ ಇದೆ, ಆದ್ರೆ ಜನರಿಗೆ ದಾಹ ಇಲ್ಲ. ಓಕೆ, ಸೊ ತಿಳ್ಕೊಡ್ರಿ, ದೇವರು ನಮ್ಮೆಲ್ಲರನ್ನ ಕರೆದ ಮೇಲೆ ಒಂದು ಪರೀಕ್ಷೆಗೆ ಒಳಪಡಿಸ್ತಾನೆ. ಇದು ಯಾವ ಪರೀಕ್ಷೆ ಅಂತ ಹೇಳಿದ್ರೆ, ಇದು ಸೇವೆ ಮಾಡುವಂತ ಪರೀಕ್ಷೆ. ಏನೇ ಸೇವೆ ಆಗ್ಲಿ, ನಿನಗೆ ಹಾಡಾಡುವಂತ ಮಿನಿಸ್ಟ್ರಿ ಇದೆ, ಇನ್ಸ್ಟ್ರೂಮೆಂಟ್ ಬಾರಿಸುವಂತ ಮಿನಿಸ್ಟ್ರಿ ಇದೆ, ಓಕೆ,
ಸಭೆನ ಕ್ಲೀನ್ ಮಾಡುವಂತ ಒಂದು ಮಿನಿಸ್ಟ್ರಿ ಇದೆ, ಚೇರ್ ಹಾಕುವಂತ ಒಂದು ಮಿನಿಸ್ಟ್ರಿ ಇದೆ, ಸೌಂಡ್ ಸಿಸ್ಟಮ್ ಅನ್ನು ರೆಡಿ ಮಾಡುವಂತ ಮಿನಿಸ್ಟ್ರಿ ಇದೆ. ಎಲ್ಲರಿಗೂ ಒಂದೊಂಥರ ಸೇವೆ ಇದೆ. ಯಾರಿಗೂ ಏನು ಮಾಡ್ಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ಸೇವೆ ಮಾಡುವಂತ ಜನರಿಗೆ ಪ್ರೋತ್ಸಾಹಿಸುವಂತ ಮಿನಿಸ್ಟ್ರಿ, ಸಹಾಯ ಮಾಡುವಂತ ಮಿನಿಸ್ಟ್ರಿ, ಅವರಿಗೆ ಯಾವ ಕೊರತೆ ಇಲ್ಲದಂಗೆ ನೋಡ್ಕೊಳ್ಳುವಂತ ಸೇವೆ ಬಹಳ ಇದಾವೆ. ಬಟ್ ಈ ಎಲ್ಲಾ ಸೇವೆಯಲ್ಲಿ ದೇವ್ರಿಗೆ ಒಂದು ಪರೀಕ್ಷಿಸ್ತಾರೆ, ನೀನು ಆಳಾಗಿದೆಯಾ? ಆಳಂದ್ರೆ ಏನು? ಅವ್ರ ಕೈಕಾಲು ಹಿಡಿದಲ್ಲ. ಆಳಂದ್ರೆ ಅದಲ್ಲ ಪ್ರಿಯರೇ, ತಿಳ್ಕೊಡ್ರಿ. ಮತ್ತಾಯನ ಬರೆದ ಸುವಾರ್ತೆ 12:16 ವಚನದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಮಾತು ಬರ್ತದೆ, ಈತನು ಒಳ್ಳೆ ಸೇವಕನು. ಹೋದ್ರಿ ಎಲ್ಲರನ್ನ ಸ್ವಸ್ಥ ಮಾಡಿ ತಿಳ್ಕೊಡ್ರಿ, ಯೇಸು ಕ್ರಿಸ್ತನ ಅದ್ಭುತವನ್ನು ಮಾಡ್ತಿದ್ರು. ಆದ್ರೆ ಅದ್ಭುತ ಮಾಡ್ತಾ ಎಲ್ರಿಗೂ ಹೇಳಂತ ಹೇಳ್ತಿರ್ಲಿಲ್ಲ. ಅರ್ಥ ಆಯ್ತಾ? ಹಲೋ, ಇಲ್ಲೇ ಇದ್ದೀರಾ? ಏನ್ ಮಾಡ್ತಿದ್ರಿ ಸ್ವಾಮಿ? ಅದ್ಭುತ ಮಾಡ್ತಿದ್ರು, ಬಟ್ ಏನ್ ಹೇಳ್ತಿದ್ರು? ನಾವೇನ್ ಮಾಡ್ತೇವೆ ಅದ್ಭುತ ಆದ್ರೆ? ಎಲ್ರಿಗೂ ಹೇಳ್ರಿ, ನಾನೇ ಮಾಡಿದೆ ಅಂತ ಹೇಳ್ರಿ. ಜನರಿಗೆ ಗೊತ್ತಾಗಬೇಕು ನಾನ್ ಮಾಡಿದ್ದು. ಆದ್ರೆ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಯಾರಿಗೂ ಹೇಳ್ಬೇಡ್ರಿ, ನಾನ್ ಮಾಡಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಇದು ಸೇವಕನ ಗುಣ. ಏನು? ನಾನು ಮಹಿಮೆ ಆಗ್ಬಾರ್ದು, ತಂದೆಗೆ ಮಹಿಮೆ ಆಗ್ಬೇಕು, ದೇವರಿಗೆ ಮಹಿಮೆ ಆಗ್ಬೇಕು. ಬಟ್ ಏನಾಗ್ತದೆ, ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಂಗೆ ಆ ಮಹಿಮೆಯನ್ನು ನಾವು ತಗೋತಿರ್ತೇವೆ. ನಮ್ಮ ಜೀವಿತ ಕ್ರಿಸ್ತನ ಕೇಂದ್ರೀಕೃತವಾಗ್ಬೇಕು ಪ್ರಿಯರೇ. ನಾವು ಕೇಂದ್ರೀಕೃತ ಆಗ್ಬಾರ್ದು. ಜನಗೆ ನಾವು ಕಾಣಿಸ್ಬಾರ್ದು. ಜನರಿಗೆ ಯಾರು ಕಾಣಿಸ್ಬೇಕು? ದೇವ್ರು ಕಾಣಿಸ್ಬೇಕು. ಪಕ್ಕದವರಿಗೆ ಹೇಳ್ರಿ, ನಿನ್ನ ಮೂಲಕ ಜನರಿಗೆ ದೇವ್ರು ಕಾಣಿಸ್ಬೇಕು. ಬಟ್ ಹಂಗ ಆಗ್ತಾ ಇದೆಯಾ? ಈ ಕಾರ್ಯ ಮಾಡಿದ್ರಿಂದ ಬೈಬಲ್ ಅಲ್ಲಿ ದೇವರ ಮುಂದಿನ ವಾಕ್ಯ ಹೇಳ್ತದೆ. ಏನಂತ ಹೇಳ್ರಿ? ದೇವರು ಒಂದು ಸಾಕ್ಷಿ ಕೊಡ್ತಾರೆ ಯೇಸು ಕ್ರಿಸ್ತನ ಬಗ್ಗೆ. ಈಗೋ ನನ್ನ ಸೇವಕನು, ಇದು ಯೆಶಾಯನ ಪ್ರವಾದನೆ ಗ್ರಂಥದಿದು. ಈತನನ್ನು ನಾನು ಆರಿಸಿಕೊಂಡಿದ್ದೆನು. ಓಕೆ, ನೋಡ್ರಿ, ಯಾಕೆ ದೇವರು ಈ ತರ ಸಾಕ್ಷಿ ಕೊಡ್ತಾ ಇದ್ರೆ? ಈತನು ನನ್ನ ಸೇವಕನು. ನಿಜವಾದ ಸೇವೆ ಯಾರು ನೋಡಿ ನಾವು ಕಲಿಬೇಕಂದ್ರೆ ಯೇಸು ಕ್ರಿಸ್ತನನ್ನು ನೋಡಿ ಕಲಿಬೇಕು. ಯಾಕೆ? ಯೇಸು ಕ್ರಿಸ್ತನು ತಂದೆ ಒಬ್ಬನೇ ಮಗನು, ಪರಲೋಕದ ಅರಸನು, ಸೃಷ್ಟಿಕರ್ತ. ಅಂತ ದೇವರು ನರ ಮನುಷ್ಯನಾಗಿ ಜನರ ಸೇವೆ ಮಾಡೋದಕ್ಕಾಗಿ ಬಂದ. ಈ ವಚನ ಹೋದ್ರೆ 20-28 ಮನುಷ್ಯ ಕುಮಾರನು ಓಕೆ ತಿಳ್ಕೊಡ್ರಿ, ಇಡೀ ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರು, ಸೃಷ್ಟಿಕರ್ತನು, ಆತನು ಈ ಲೋಕಕ್ಕೆ ಬಂದಿದ್ದು ಜನರ ಸೇವೆ ಮಾಡಕ್ಕೆ. ತಾನು ಸೇವೆ ಮಾಡಿಸ್ಕೊಳ್ಬೇಕು. ದೇವರಾದವನು ಜನರಿಂದ ಸೇವೆ ಮಾಡಿಸ್ಕೋತಾರೆ. ಆದ್ರೆ ನನ್ನ ದೇವರು ಸೇವೆ ಮಾಡಿಸ್ಕೊಳ್ತಿಲ್ಲ, ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಇಂಥ ದೇವರು ಎಲ್ಲಿ ಸಿಗ್ತಾರೆ? ಎಲ್ಲಿ ಸಿಗ್ತಾರೆ ನಿಮಗೆ? ಲೋಕದಲ್ಲೆಲ್ಲ ದೇವರನ್ನಿಸ್ಕೊಂಡವರು ಸೇವೆ ಮಾಡಿಸ್ಕೋತಾರೆ. ಆದ್ರೆ ನನ್ನ ದೇವರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ನಾನು ಬಂದಿದ್ದೆ ಸೇವೆ ಮಾಡಿಸ್ಕೊಳಕ್ಕಲ್ಲ, ಸೇವೆ ಮಾಡುವುದಕ್ಕೆ. ಅಷ್ಟೇ ಅಲ್ಲ, ಅನೇಕರನ್ನ ಬಿಡಿಸುವುದಕ್ಕಾಗಿ, ನನ್ನ ಪ್ರಾಣವನ್ನೇ ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ಪ್ರಾಣವನ್ನು ಕೊಡುವಷ್ಟು ದೊಡ್ಡ ಸೇವಕರು ಯಾರೂ ಇಲ್ಲ, ಆತನೊಬ್ಬನೇ ಯೇಸು ಕ್ರಿಸ್ತರು. ಅದಕ್ಕಾಗಿ ಈತನಿಗೆ ತಂದೆಯಾದ ದೇವರು ಹೇಳ್ತಾರೆ, ಈತನು ನನ್ನ ಪ್ರಿಯನಾದ ಸೇವಕನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನಲ್ಲಿ ನನ್ನ ಜೀವ ಇದೆ, ನನ್ನ ಆತ್ಮವನ್ನು ಇಟ್ಟಿದ್ದೇನೆ. ಯಾಕೆಂದ್ರೆ ಈತನು ಅದ್ಭುತವನ್ನ ಮಾಡ್ತಾನೆ, ಹೊಗಳಿಕೊಳ್ಳುವುದಿಲ್ಲ. ಅನೇಕ ಕಡೆ ಅದ್ಭುತವನ್ನು ಮಾಡಿ ಯಾರು ಅದ್ಭುತ ಮಾಡಿದ್ರೆ ಗೊತ್ತಿಲ್ಲ. ಯಾಕೆ ಹೇಳ್ರಿ? ಅದ್ಭುತ ಮಾಡಿ ಯಾರಿಗೆ ಗೊತ್ತಿಲ್ಲಂಗೆ ಹೋಗ್ಬಿಡ್ತಿದ್ರಿ ಸ್ವಾಮಿ. ಹೌದಾ? ಕೇಳಿರಲ್ಲ? ಅವಾಗ ನಿನ್ನನ್ನು ಬಿಡಿಸಿದವ್ರು ಯಾರು? ಇಲ್ಲೇ ಯಾರು ಇದ್ರು, ಎಲ್ಲಿ ಹೋದ್ರು ಅವರು?
ಬಟ್ ನಾವೇನಾದ್ರೂ ಒಂದು ಅದ್ಭುತ, ಒಂದು ಸಹಾಯ ಏನಾರು ಮಾಡಿಬಿಟ್ರೆ ನಾವು ಅಲ್ಲಿಂದ ಹೋಗೋದಿಲ್ಲ. ಹೋಗ್ತೇವಾ? ಇಡೀ ಜನರಿಗೆ ಗೊತ್ತಾಗುವ ತನಕ ನಾವಲ್ಲೇ ಇರ್ತೀವಿ. ಯಾಕೆ? ನಮ್ಮ ಹೆಸರು ಬರಬೇಕು, ನನ್ನ ಹೆಸರು ಬರಬೇಕು, ಜನರಿಗೆ ಗೊತ್ತಾಗಬೇಕು ನಾನು ಯಾರು, ಜನರಿಗೆಲ್ಲ ತಿಳ್ಕೊಳ್ಬೇಕು ನಾವು ಎಂಥವರು. ನಾನು ಹೇಳ್ತೇನೆ, ಇದರಿಂದ ಕೆಲವು ಸಾರಿ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಪ್ರಯಾಸಪಟ್ಟು ಸೇವೆ ಮಾಡಿರ್ತೇನೆ, ಅಲ್ಲಿ ಏನಾದ್ರೂ ಹೊಗಳಿಕೆ ನನಗೆ ಬಂದ್ರೆ ನಾನು ಮಾಡಿದ್ದೆಲ್ಲ ವ್ಯರ್ಥ, ಕಂಪ್ಲೀಟ್ ವೇಸ್ಟ್. ಅದಕ್ಕೋಸ್ಕರ ನಮ್ಮ ಒಳಗಡೆ ನಾನು ಅನ್ನೋದು ಇರಬಾರ್ದು, ಸ್ವಾರ್ಥ ಇರಬಾರ್ದು. ಎಲ್ಲವೂ ಕ್ರಿಸ್ತನಿಗಾಗಿ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಅಂದ್ರೆ ಕ್ರೈಸ್ಟ್ ಸೆಂಟರ್ಡ್ ಅಂತ ಕರೀತಾರೆ. ಅಂದ್ರೆ ಕ್ರಿಸ್ತನೇ ಕೇಂದ್ರೀಕೃತವಾಗಬೇಕು ನಮ್ಮ ಜೀವಿತದಲ್ಲಿ. ನಿಜವಾಗಿ ನೀನು ಸೇವೆ ಮಾಡೋದಾದ್ರೆ ಈ ರೀತಿಯಾಗಿ ನೀನು ಸೇವೆ ಮಾಡು. ಫಿಲಿಪಿಯವರಿಗೆ ಬರೆದ ಪತ್ರಿಕೆಗೆ ಹೋಗೋಣ ನಾವೆಲ್ಲರೂ. ಇಲ್ಲಿ ನಿಜವಾದ ಸರ್ವೆಂಟ್ ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೋದ್ರಿ 1ನೇ ಅಧ್ಯಾಯ 2ನೇ ಅಧ್ಯಾಯ 1ನೇ ವಚನ ಓದೋಣ, 1ರಿಂದ 5 ವಚನ. ಓಕೆ. ಹ್ಮ್ 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 ಐಕ್ಯ ಮತ್ತೆ ಉಳ್ಳವರಾಗಿದ್ದು. ಓಕೆ. ಹ್ಮ್ 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 ಓಕೆ. ಈ 5 ವಚನಗಳಲ್ಲಿ ಮೊದಲನೇ ವಚನ ಐಕ್ಯತೆ ಕುರಿತಾಗಿ ಮಾತಾಡ್ತದೆ, ಯೂನಿಟಿ ಬಗ್ಗೆ ಮಾತಾಡ್ತದೆ. 2ನೇ ವಚನದಲ್ಲಿ ನೀವು ನೋಡೋದಾದ್ರೆ ನಮ್ಮ ಎಲ್ಲರಲ್ಲಿ ಒಂದೇ ಮನಸ್ಸಿರಲಿ, ಒಂದೇ ರೀತಿಯಾದ ಪ್ರೀತಿ ಇರಲಿ, ಒಂದೇ ರೀತಿಯಾದ ಆತ್ಮ ಇರಲಿ ಎಂಬುದಾಗಿ, ಒಂದೇ ಉದ್ದೇಶ ಇರಲಿ ಎಂಬುದಾಗಿ 4 ವಿಷಯಗಳ ಬಗ್ಗೆ ಮಾತಾಡ್ತದೆ. ಓಕೆ. ಅದೇ 5ನೇ ವಚನಕ್ಕೆ ಬರುವುದಾದ್ರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಾಗಾದ್ರೆ ಕ್ರಿಸ್ತನಲ್ಲಿ ಎಂಥ ಮನಸ್ಸಿತ್ತು, ಆ ಮನಸ್ಸು ನಿಮ್ಮ ಹತ್ರ ಇರಲಿ. ಹೆಂಗೆ ಹೇಳ್ತದೆ ಅಂದ್ರೆ, ಉದಾಹರಣೆಗೆ ನಿಮಗೆ ಯಾರೋ ಹರ್ಟ್ ಮಾಡಿದ್ರ ಅಂತ ತಿಳ್ಕೊಡ್ರಿ, ಅಂತ ಸಮಯದಲ್ಲಿಯೂ ನಿಮ್ಮಲ್ಲಿ ಯಾರ ಮನಸ್ಸಿರಲಿ? ಅದೇ ಹೇಳ್ತಾ ಇದೆ. ಯಾರಾದ್ರೂ ನಿಮಗೆ ಸಹಾಯ ಮಾಡ್ಲಿ, ಅವಾಗ ನಿಮಗೆ ಯಾರ ಮನಸ್ಸಿರಲಿ? ಕ್ರಿಸ್ತನ ಮನಸ್ಸಿರಲಿ. ನಿಮಗೆ ಏನೇ ನಿಮ್ಮ ಜೀವಿತದಲ್ಲಿ ಸಂಭವಿಸಲಿ, ಬೈಬಲ್ ಹೇಳ್ತದೆ ನಿಮಗೆ ಮಾತ್ರ ಯಾರ ಮನಸ್ಸಿರ್ಬೇಕಂತೆ? ಕ್ರಿಸ್ತನ ಮನಸ್ಸಿರಬೇಕು. ಹಾಗಾದ್ರೆ ಈ ಕ್ರಿಸ್ತನ ಮನಸ್ಸು ಇರಬೇಕಾದ್ರೆ 2 ಶತ್ರುಗಳು ನಿಮ್ಮಲ್ಲಿ ಇರಬಾರ್ದು. ಅದು ಬೈಬಲ್ ಹೇಳ್ತಾ ಇದೆ. ಕ್ರಿಸ್ತನ ಮನಸ್ಸು ಹೆಂಗೆ ಬರ್ತದೆ? 2 ವಿಷಯಗಳು ನಿಮ್ಮಲ್ಲಿ ಇರಬಾರ್ದು. ಅದೇ 4ನೇ ವಚನ ಹೇಳ್ತದೆ. 3ನೇ ವಚನದಲ್ಲಿ ಒಂದು ಪಕ್ಷಪಾತ, ಒಣ ಹೆಮ್ಮೆ. ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಪಕ್ಷಪಾತ ಅನ್ನೋದಲ್ಲ, ಅದಕ್ಕೆ ಸೆಲ್ಫಿಶ್ನೆಸ್ ಅಂಡ್ ಪ್ರೈಡ್. ಏನು ಪಕ್ಷಪಾತ ಅಂತಂದ್ರೆ ಏನು? ಒಬ್ಬರಿಗೆ ಒಂಥರ, ಇನ್ನೊಬ್ಬರಿಗೆ ಒಂಥರ. ಬಟ್ ಇಂಗ್ಲಿಷ್ ಅಲ್ಲಿ ಹೇಳ್ತದೆ ದೇರ್ ಆರ್ 2 ಥಿಂಗ್ಸ್. ಒನ್ ಈಸ್ ಸೆಲ್ಫಿಶ್ನೆಸ್ ಅಂಡ್ ಪ್ರೈಡ್. ಒಂದು ಗರ್ವ, ಅಹಂಕಾರ, ಮತ್ತೊಂದು ಸ್ವಾರ್ಥ ಅನ್ನುವಂಥದ್ದು ನಿಮ್ಮಲ್ಲಿದ್ದರೆ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರುವುದಿಲ್ಲ. ಕ್ರಿಸ್ತನು ಸೇವಕನ ಮನಸ್ಸು. ಆತನ ಹೇಳ್ತಾನೆ, ನಾನು ಸೇವೆ ಮಾಡೋದಕ್ಕಾಗಿ ಬಂದಿದ್ದೇನೆ. ಈ ಮನಸ್ಸು ನಿಮ್ಮಲ್ಲಿ ಯಾವಾಗ ಬರ್ತದೆ? ಈ 2 ವಿಷಯಗಳು ನಿಮ್ಮಲ್ಲಿ ಇರಬಾರ್ದು. ಯಾವ್ದು ಹೇಳ್ರಿ? 1ನೇದು ಸೆಲ್ಫಿಶ್ನೆಸ್, ಹೇಳ್ರಿ. ಪ್ರೈಡ್, ಸ್ವಾರ್ಥ, ಗರ್ವ. ಇವೆರಡು ನಿಮ್ಮಲ್ಲಿ ಇದ್ದರೆ ಕ್ರಿಸ್ತನ ಮನಸ್ಸು ನಿಮಗೆ ಬರಲ್ಲ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ ನಿಮಗೆ? ಅಂದ್ರೆ ಅದಕ್ಕೆ ಹೇಳ್ತಾ ಇದೆ, ನೀನು ಏನೇ ಮಾಡು, ಹೆಂಗೆ ಮಾಡಬೇಡ? ಪಕ್ಷಪಾತದಿಂದ ಮಾಡಬೇಡ, ಒಣ ಹೆಮ್ಮೆಯಿಂದ ಮಾಡಬೇಡ. ಡೂ ನಥಿಂಗ್ ಫ್ರಮ್ ಸೆಲ್ಫಿಶ್ನೆಸ್ ಅಂಡ್ ಪ್ರೈಡ್. ಏನೇ ಮಾಡಿದ್ರೆ ಅಂದ್ರೆ ತಿಳ್ಕೊಡ್ರಿ, ನೀನ್ ಸೆಲ್ಫಿಶ್ನೆಸ್ ಇಂದ ಮಾಡಿದ ಅರ್ಥ ಏನ್ ಗೊತ್ತು? ನಿನ್ನ ಒಳಗಡೆ ಸೆಲ್ಫ್ ಇಲ್ಲ ಅಂದ್ರೆ ನೀನು ಜನರಿಗೆ ತೋರಿಸ್ತಾ ಇಲ್ಲ, ದೇವರನ್ನು ತೋರಿಸ್ತಾ ಇರ್ತೀಯ. ಒಂದು ವೇಳೆ ನೀನು ಏನೇ ಮಾಡಿದ್ರೆ ತಿಳ್ಕೊ, ಸೆಲ್ಫಿಶ್ನೆಸ್ ಅಂದ್ರೆ ಏನ್ ಗೊತ್ತಾ? ಹೇಳ್ತೇನೆ ನೋಡ್ರಿ. ಒಂದು ವೇಳೆ ನಾನು ಅಲ್ಲಿ ಹೋದ್ರೆ ನನಗೇನು ಲಾಭ, ನನ್ಗೇನು ಸಿಗ್ತದೆ ಅಂತ ಆಲೋಚನೆ ಮಾಡ್ಕೊಂಡು ನೀನು ಹೋದ್ರೆ ಅದು ಸ್ವಾರ್ಥ.
ಅರ್ಥ ಆಗ್ತಾ ಇದೆಯಾ? ಹಲೋ, ಒಂದು ವೇಳೆ ನೀನು ಅದ್ರ ಬದಲಾಗಿ ನಾನಲ್ಲಿ ಹೋದ್ರೆ ದೇವ್ರಿಗೆ ಏನು ಯೂಸ್ ಆಗ್ತದೆ, ನಾನು ಒಂದು ವೇಳೆ ಅಲ್ಲಿ ಹೋದ್ರೆ ನನ್ನಿಂದ ಸಭೆಗೆ ಏನು ಯೂಸ್ ಆಗ್ತದೆ ಅಂತ ನೀನು ಹೋದ್ರೆ ಅದು ನಿಸ್ವಾರ್ಥ ಕ್ರಿಸ್ತನ ಮನಸ್ಸು. ಯೇಸು ಸ್ವಾಮಿ ಬಂದಿದ್ದು ಹಿಂಗೆ, ತನಗೆ ಏನು ಲಾಭ ಆಗ್ತದಂತ ಬಂದಿಲ್ಲ. ಏನಾದ್ರೂ ಲಾಭ ಆಯ್ತು ಯೇಸು ಸ್ವಾಮಿಗೆ ಭೂಲೋಕಕ್ಕೆ ಬಂದಾಗ? ಹಲೋ, ಯಾರಿಗೆ ಲಾಭ ಆಯ್ತು? ಜೋರಾಗಿ ಹೇಳ್ರಿ, ಯಾರಿಗೆ ಲಾಭ ಆಯ್ತು? ನಮಗೆ, ನನಗೆ ಲಾಭ ಆಯ್ತು. ಆದ್ರೆ ಯೇಸು ಸ್ವಾಮಿಗೆ ಏನು ಲಾಭ ಇಲ್ಲ. ಈ ಮನಸ್ಸು ನಿಮ್ಮಲ್ಲಿರ್ಲಿ ಅಂತ ಹೇಳ್ತಾ ಇದೆ. ನೀನ್ ಈ ಸಭೆಗೆ ಬರುವಾಗ ನನಗೇನು ಸಿಗ್ತದೆ ಅಂತ ಬಂದ್ರೆ ಇದು ಸ್ವಾರ್ಥ. ನಾನ್ ಸಭೆಗೆ ಹೋದ್ರೆ ನನ್ನಿಂದ ಸಭೆಗೇನು ಆಶೀರ್ವಾದ ಆಗ್ತದೆ, ಇದು ಕ್ರಿಸ್ತನ ಮನಸ್ಸು. ನಾನ್ ಸಭೆಗೆ ಹೋದ್ರೆ ನನ್ನ ಮೂಲಕ ದೇವರ ರಾಜ್ಯಕ್ಕೆ ಏನು ಉಪಯೋಗ ಆಗ್ತದೆ, ಇದು ಕ್ರಿಸ್ತನ ಮನಸ್ಸು. ಈ ಮನಸ್ಸಿಟ್ಟುಕೊಂಡು ಸಭೆಗೆ ಬರ್ರಿ ಅಂತ ಬೈಬಲ್ ಹೇಳ್ತಾ ಇದೆ. ಅದಕ್ಕಾಗಿ ಹೇಳ್ತದೆ, ಒಣ ಹೆಮ್ಮೆಯಿಂದಾಗಲಿ ಪಕ್ಷಪಾತದಿಂದಾಗಲಿ ಯಾವುದನ್ನೂ ಮಾಡಬೇಡ್ರಿ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಓಕೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥಕ್ಕೆ ನಾವು ತೆಗೆಯೋಣ. 66ನೇ ಅಧ್ಯಾಯ ತೆಗಿರಿ. 1-2 ಓದೋಣ. ಓಕೆ, ಓಕೆ, ಸಿ ಅರ್ಥ ಆಯ್ತಾ ಜನರಿಗೆ? ಮತ್ತೊಂದ್ಸರಿ ಆ ವಚನ, 2ನೇ ವಚನ. ನಾನು ಯಾರನ್ನ ಕಟಾಕ್ಷಿಸ್ತೇನೆ ಅಂದ್ರೆ ಏನು? ನಾನು ಯಾರನ್ನ ಆಶೀರ್ವದಿಸ್ತೇನೆ, ನಾನು ಯಾರನ್ನ ಅಭಿವೃದ್ಧಿ ಪಡಿಸ್ತೇನೆ? ನಾನು ಯಾರನ್ನ ಆಶೀರ್ವದಿಸ್ತೇನೆ, ಯಾರನ್ನ ಅಭಿವೃದ್ಧಿ ಪಡಿಸ್ತೇನೆ ಅಂದ್ರೆ ಯಾರು ದೀನನು, ಅಂದ್ರೆ ತಗ್ಗಿದ ಮನೋಭಾವನೆ ಇದ್ದವನು ಹೊರತು ಗರ್ವಿಷ್ಠನಲ್ಲ. ನಾನ್ ಮಾಡಿದೆ, ನನ್ನಿಂದ ಆಯ್ತು ಅಣ್ಣವರಲ್ಲ. ನಾನು ಏನು ಅಲ್ಲ ಸ್ವಾಮಿ, ನನ್ನಿಂದ ಏನು ಆಗಿಲ್ಲ ಅಣ್ಣವರು. ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡ. ಈ 3 ವಿಷಯಗಳು ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರ ವಚನದಲ್ಲಿ 1ನೇ ವಾಕ್ಯದಲ್ಲಿ ಹೇಳ್ತದೆ, ಸಭೆ ಚರ್ಚ್ ಬಿಲ್ಡಿಂಗ್ ಅಲ್ಲ. ನನಗೆ ಎಂಥ ಸಭೆ ಕಟ್ತೀರ ಅಂದ್ರೆ ದೇವ್ರು ಹೇಳ್ತಾ ಇರೋದು ದೊಡ್ಡ ಬಿಲ್ಡಿಂಗ್ ಕಟ್ಟೋದ್ರ ಬಗ್ಗೆ ಮಾತಾಡ್ತಿಲ್ಲ, ಬಟ್ ದೇವರ ಆಲಯ ನೀವು, ನಾವು. ಹಲೋ, ಅರ್ಥ ಆಗ್ತಾ ಇದೆ ನಾನು ಹೇಳಿದ್ ನಿಮಗೆ? ಇಲ್ಲಿ ಅರ್ಥ ಏನಂದ್ರೆ, ಸಭೆ ದೇವರ ಆಲಯ ಅನ್ನುವಾಗ ಕಟ್ಟಡದ ಬಗ್ಗೆ ಮಾತಾಡೋದಿಲ್ಲ, ನೀವೇ ದೇವರ ಆಲಯವಾಗಿದ್ದೀರಿ. ಹೌದಾ? ದೇವರು ಮಾತಾಡೋದಂದ್ರೆ ಈ ಆಲಯ ಮಾತ್ರ ಶಾಶ್ವತವಾಗಿರ್ತದೆ, ಬೇರೆ ಎಲ್ಲವೂ ನಾಶವಾಗಿ ಹೋಗ್ತದೆ. ಹಲೋ, ನಂಬ್ತೀರಾ? ಯೇಸು ಕ್ರಿಸ್ತನ 2ನೇ ಬರೋಣ ಬಂದಾಗ ಲೋಕದಲ್ಲಿರುವಂತ ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು, ನಿಮ್ಮ ಕೆಲಸ, ನಿಮ್ಮ ವ್ಯಾಪಾರ, ನಿಮ್ಮ ಕಂಪನಿಗಳು, ನಿಮ್ಮ ಬ್ಯಾಂಕು ಎಲ್ಲವೂ ಬಂದು ಹೋಗ್ತದೆ, ಅಳೆದು ಹೋಗ್ತದೆ. ಹಲೋ, ಆದ್ರೆ ಶಾಶ್ವತವಾಗಿರುವುದು ಯಾವುದು? ನೀವು. ಆಲಯ, ದೇವರ ಸಭೆ ಮಾತ್ರ ಏನಾಗ್ತದೆ, ಎಂಡ್ ತನಕ ಉಳಿತಿದೆ. ಇದು ಹೆಂಗ್ ಗೊತ್ತಾ? ನೋಹನ್ ರೀತಿ. ನೋಹನ್ ಗೊತ್ತಾಯ್ತು, ನಾನು ಒಂದು ನಾವೇ ಕಟ್ತೇನೆ. ಈಗ ಈ ನಾವೇ ಎಲ್ಲ ಅಳ್ದು ಹೋಗ್ತದೆ, ಬಟ್ ಈ ನಾವೇ ಶಾಶ್ವತವಾಗಿ ಉಳಿತದೆ ಅಂತ ಹೇಳಿ ಒಂದು ನಾವೇನ ಕಟ್ತಾನೆ. ಇಡೀ ಜಗತ್ತು ಅಳದೋಯ್ತು, ಆದ್ರೆ ಅವನ ನಾವೇ ಕಣೆ ತನಕ ಉಳಿತು. ಆ ನಾವೆಯಲ್ಲಿ ಸೇರಿಕೊಂಡವರು ಎಲ್ಲರೂ ರಕ್ಷಿಸಲ್ಪಟ್ಟರು. ಹಾಗೆ ಸಭೆ ಅಂದ್ರೆ ಕ್ರಿಸ್ತನು. ಈ ಕ್ರಿಸ್ತನ ನಾವೇ ಒಳಗಡೆ ಸೇರಿದವರೆಲ್ಲರೂ ಕೊನೆ ತನಕ ಇರ್ತಾರೆ. ಅದ್ರ ಅರ್ಥ ಏನು? ನೀನು ಸಭೆಗಾಗಿ ದುಡಿ, ಸಭೆ ಕಟ್ಟು. ಅದು ಎದಕ್ಕಾಗಿ ಕಟ್ಟು? ನಿನ್ನ ಹೆಸರು ಬರುವುದಕ್ಕಾಗಿ ಅಲ್ಲ, ನಿನ್ನನ್ನು ಹೊಗಳುವುದಕ್ಕಾಗಿ ಅಲ್ಲ. ನೀನು ಕಟ್ಟುವ ಸಭೆ ಮೂಲಕ ದೇವರನ್ನ ಜನ ಹೊಗಳಬೇಕು. ಅದಕ್ಕಾಗಿ ನಾನು ಯಾರನ್ನ ಆಶೀರ್ವದಿಸ್ತೇನೆ? ಸಭೆಯನ್ನ ಕಟ್ಟದವ್ರಿಗೆಲ್ಲ, ಬಟ್ ಸಭೆಯನ್ನ ಕಟ್ಟಿ ಆ ಮಹಿಮೆಯನ್ನ ದೇವರಿಗೆ ಸಮರ್ಪಿಸ್ತಾರಲ್ಲ, ಯಾರು? ದೀನರು, ಯಾರು? ಮನ ಮುರಿದವ್ರು. ಯಾಕೆಂದ್ರೆ ದೇವರು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸೋದು ಸಭೆಯನ್ನ ಪ್ರಿಯರೇ. ತಿಳ್ಕೊಡ್ರಿ,
ದೇವರು ಸಭೆಯನ್ನು ಪ್ರೀತಿಸುವಷ್ಟು ಯಾರನ್ನು ಪ್ರೀತಿಸುವುದಿಲ್ಲ. ಅದಕ್ಕಾಗಿ ಬೈಬಲಲ್ಲಿ ಒಂದು ವಚನ ಬರೆದದಲ್ಲ, ಎಫೆಸದವರಿಗೆ ಬರೆದ ಪತ್ರಿಕೆ, ಕ್ರಿಸ್ತನು ಸಭೆಯನ್ನ ಹೇಗೆ ಪ್ರೀತಿಸುತ್ತಾನೋ ಹಾಗೆ ಗಂಡನು ತನ್ನ ಹೆಂಡತಿಯನ್ನ ಪ್ರೀತಿಸಲಿ. ಹೆಂಗೆ ಪ್ರೀತಿ ಮಾಡಿದ ಯೇಸು ಸ್ವಾಮಿ ಸಭೆಯನ್ನ? ಹೆಂಗೆ ಮಾಡಿದರಿ? 5ನೇ ಅಧ್ಯಾಯದಲ್ಲಿ ಬರೆದದಲ್ಲ, 25ನೇ ವಚನದಲ್ಲಿ ಹೆಂಗೆ ಪ್ರೀತಿ ಮಾಡದ? ಹೆಂಗೆ ಮಾಡದ? ತನ್ನ ಪ್ರಾಣವನ್ನ ಕೊಡುವಷ್ಟು. ಹೌದಾ? ಬರ್ದದ? ಓದ್ರಿ ಎಫೆಷಿಯನ್ಸ್. ಸಭೆಯನ್ನ ಪ್ರತಿಷ್ಠೆ ಪಡಿಸುವುದಕ್ಕಾಗಿ ಯಾರನ್ನ? ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು. ತನ್ನ ಪ್ರಾಣವನ್ನ ಕೊಟ್ಟು ತನ್ನ ಸಭೆಯನ್ನು ದೇವರು ಶುದ್ಧ ಮಾಡಿದ್ದಾನೆ. ಯಾಕೆ? ಸಭೆಯನ್ನು ದೇವರು ಪ್ರೀತಿಸ್ತಾನೆ. ಈ ಸಭೆಗಾಗಿ ಕ್ರಿಸ್ತನು ಶಿಲುಬೆ ಮೇಲೆ ಸತ್ತಾನೆ. ಈ ಸಭೆಗಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದ. ಈ ಸಭೆ ಕೊನೆ ತನಕ ಉಳಿಬೇಕು, ತನ್ನ ಬರೋಣದಲ್ಲಿ ಈ ಸಭೆಯನ್ನ ಮತ್ತೆ ಆತನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ತನ್ನ ಸ್ಥಾನವನ್ನ ಬಿಟ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡು ದೇವರು ಈ ಸಭೆ ಒಳಗೆ ಬಂದರು. ಯಾಕೆ? ಈ ಸಭೆಯನ್ನ ಪ್ರೀತಿಸಿ. ಇವತ್ತು ಬಹಳಷ್ಟು ಜನ ಯೇಸು ಕ್ರಿಸ್ತನು ಮಾಡಿದ ಸೇವೆ ಸಭೆ ಅಭಿವೃದ್ಧಿ ಲಾಭಕ್ಕಾಗಿ, ಆದ್ರೆ ಇವತ್ತು ಜನ ಮಾಡ್ತಾ ಇರೋ ಸೇವೆ ತಮ್ಮ ಲಾಭಕ್ಕಾಗಿ. ಓಕೆ, ನಾವು ಮತ್ತೆ ಅದಕ್ಕೆ ಬರೋಣ. ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನ ಮತ್ತೆ ಮುಂದಿನ ವಚನ ಓದಿಕೊಳ್ಳೋಣ ಈಗ ಬೇಗ. ಓಕೆ, ಎಂದು ಎನಿಸದೆ ತನ್ನನ್ನು ಬರಿದು ಮಾಡಿಕೊಂಡು. ದೇವರು ರಾಜ, ಸರ್ವಶಕ್ತನಾದ ದೇವರು. ಆದ್ರೆ ಅವನು ತನ್ನನ್ನು ತಾನು ಬರಿದು ಮಾಡಿಕೊಳ್ಳುವುದಲ್ಲದೆ ತನ್ನ ರೂಪವನ್ನು ಬದಲಾಯಿಸಿಕೊಂಡಂತೆ. ಎಂತ ರೂಪ ಧರಿಸಿಕೊಂಡ? ದಾಸನ ರೂಪ. ಹೆಂಗೆ? ಯಾರ್ದ ರೂಪ ರೀ? ಈಗ ನೀವು ಎಷ್ಟು ಚೆನ್ನಾಗಿ ಬಟ್ಟೆಗಳೆಲ್ಲ ಹಾಕೊಂಡಿದ್ದೀರಿ, ಆದ್ರೆ ಗುಲಾಮರದ ಬಟ್ಟೆ ಹೆಂಗಿರ್ತದೆ ಗುಲಾಮರು? ಅವರು ಹಾಕೊಳ್ಳುವಂತ ಬಟ್ಟೆ ನೀವು ಹಾಕೋತೀರ ಈಗ? ಆದ್ರೆ ನಿಮಗಾಗಿ ಯೇಸು ಅಂತ ಬಟ್ಟೆಯನ್ನು ಧರಿಸಿಕೊಂಡ್ರು. ದಾಸನ ರೂಪ. ಪ್ರಿಯರೇ, ಹಡ್ಸನ್ ಟೇಲರ್ ಅನ್ನುವಂಥ ಒಬ್ಬ ಸೇವಕನ ಬಗ್ಗೆ ನಂಗೆ ಗೊತ್ತು. ಹಡ್ಸನ್ ಟೇಲರ್ ಈತನು ಚೈನಾ ದೇಶಕ್ಕೆ ಹೋದಂತ ಪ್ರಥಮ ಫಸ್ಟ್ ಮಿಷನರಿ ಹಡ್ಸನ್ ಟೇಲರ್. ಈತನಿಗೆ ದೇವರೊಂದು ಭಾರ ಕೊಟ್ಟರು, ಚೀನಿ ಜನರಿಗೆ ನೀನು ದೇವರ ಕಡೆಗೆ ನಡೆಸು. ಎಲ್ಲ ಇಂಡಿಯಾಗೆ ಬಂದು ಸೇವೆ ಮಾಡ್ಬೋದ್ರಿ, ಆದ್ರೆ ಚೈನಾಗ ಹೋಗಿ ದೇವ್ರ ಸೇವೆ ಮಾಡಕ್ಕಾಗಲ್ಲ. ಭಯಂಕರ ಡೇಂಜರಸ್ ಪ್ಲೇಸ್. ನಮ್ಮ ದೇಶದಲ್ಲಿರೋಷ್ಟು ಸ್ವಾತಂತ್ರ್ಯ ಅಲ್ಲಿಲ್ಲ. ಅಲ್ಲಿ ಸುವಾರ್ತೆ ಹೇಳೋದು ದೂರ ಹೋಯ್ತು. ಬೇರೆ ದೇಶದ ಜನರು ಬಂದು ಅಲ್ಲಿ ನಿವಾಸ ಮಾಡೋದೇ ಕಷ್ಟ ಆಗಿನ ಟೈಮಲ್ಲಿ. ಈ ಹಡ್ಸನ್ ಟೇಲರ್ ಬ್ಲ್ಯಾಕ್ ಅಮೆರಿಕನ್. ಯಾರು ಗೊತ್ತೇವನು? ಬ್ಲ್ಯಾಕ್ ಅಮೆರಿಕ, ಕರಿ ಮನುಷ್ಯ. ಆದ್ರೆ ಚೈನೀಸ್ ಅವರು ಕರ್ರಗಿರ್ತಾರ? ಹೆಂಗಿರ್ತಾರೆ? ಆಗಳೊಬ್ಬರು ವ್ಯಕ್ತಿ ತೋರಿಸಿದ್ನಲ್ಲಿ ನೋಡಿರಲ್ಲ, ಅವ್ರು ಹಂಗೆ ಇರ್ತಾರೆ. ಆದ್ರೆ ಅಲ್ಲಿ ಜನರಿಗೆ ಸೇವೆ ಮಾಡುವುದಕ್ಕೋಸ್ಕರ ಚೈನೀಸ್ ಅವರ ರೂಪ ಧರಿಸಿಕೊಂಡ ಇವನು. ಹೆಂಗೆ? ತನ್ನ ಮುಖವಾದ ಆಕಾರವನ್ನೇ ಬದಲಾಯಿಸಿಕೊಂಡ ಹಡ್ಸನ್ ಟೇಲರ್. ಇಡೀ ಮುಖವನ್ನ ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಚೈನೀಸ್ ತರ ಕಾಣುವಂಗೆ ಮಾಡ್ಕೊಂಡ. ಯಾರು? ಒಬ್ಬ ಸೇವಕ. ಅವ್ರಂಗೆ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅವ್ರಂಗೆ ವೇಷಗಳನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎದಕ್ಕೋಸ್ಕರ ಅವನ ರೂಪ ಬದಲಾಯಿಸಿಕೊಂಡರಿ? ಜನರಿಗೆ ಸುವಾರ್ತೆ ಸಾರೋದಕ್ಕಾಗಿ. ಇವತ್ತು ಜನರು ತಮ್ಮ ರೂಪವನ್ನು ಬದಲಾಯಿಸಿಕೊಳ್ತಾರೆ. ಅದಕ್ಕಾಗಿ ಹುಡುಗಿಗಾಗಿ, ಹುಡುಗಿ ಹುಡುಗನಿಗಾಗಿ.
ರೂಪವನ್ನೇ ಚೇಂಜ್ ಮಾಡ್ಕೋತಾರೆ. ಹೌದಾ? ಕ್ರಿಸ್ತನಿಗಾಗಿ ಏನ್ ಚೇಂಜ್ ಮಾಡ್ಕೊಂಡಿದ್ದೀರಿ? ಕ್ರಿಸ್ತನಿಗಾಗಿ ನಾವು ಏನ್ ಬದಲಾಯಿಸ್ಕೊಂಡಿದ್ದೇವೆ? ಬದಲಾಯಿಸ್ಕೊಳ್ಳೋದು ಬ್ಯಾಡ್ರಿ. ಅಟ್ಲೀಸ್ಟ್ ಏನಾದ್ರೂ ನಮ್ಮ ಜೀವಿತದಲ್ಲಿ ಚೇಂಜಸ್ ಮಾಡಿದೇವಾ? ರೂಪ ಬದಲಾಯಿಸ್ಕೊಳ್ಳೋದು ದೂರ ಹೋಯ್ತು. ಅಟ್ಲೀಸ್ಟ್ ಕರ್ತನಿಗಾಗಿ ನಾವೇನಾದ್ರೂ ನಮ್ಮ ಲೈಫ್ ಅನ್ನ ಸರಿಯಾಗಿ ಸರಿಪಡಿಸ್ಕೊಂಡಿದ್ದೇವ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವರು, ದೇವರಿಗೆ ಸರಿಸಮಾನವಾದ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥ ದೇವರು ಅಂತ ಪದವಿಯನ್ನ ಬಿಟ್ಟು ನನಗೆ ಬೇಡ ಈ ಪದವಿ ಅಂತ ಹೇಳಿ ದಾಸನ ರೂಪವನ್ನು ಧರಿಸಿಕೊಂಡು ನಿಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಮನುಷ್ಯನ ಹಾಗೆ ಸದೃಶ್ಯನಾದನು, ದಾಸನಾದನು, ಸೇವಕನಾದನು, ಗುಲಾಮನಾದನು, ಶಿಷ್ಯರ ಪಾದವನ್ನು ತೊಳೆಯುವಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡನು. ಅದಕ್ಕೆ ದೇವರು ಯಾರನ್ನ ಕಟಾಕ್ಷಿಸ್ತಾರಂತೆ? 3 ವಿಷಯಗಳು ಓದಿದ್ವಿ. ಯಾರನ್ನ ಕಟಾಕ್ಷಿಸ್ತಾರೆ? ದೀನರನ್ನು, ಮನಮುರಿದವರನ್ನು, ದೇವರ ಮಾತಿಗೆ ಭಯಪಡುವವರನ್ನು. ಈ 3 ಕ್ಯಾರೆಕ್ಟರ್ ನಿಮ್ಮಲ್ಲಿ ಇದೆಯಾ? ಟೆಸ್ಟ್ ಮಾಡಿಕೊಡ್ರಿ. ಅಂಥವ್ರನ್ನ ಅಲ್ಲದೆ ಬೇರೆ ಯಾರನ್ನು ದೇವರ ಆಶೀರ್ವಾದ ಮಾಡೋದಿಲ್ಲ. ನಾನು ಹೇಳ್ತೇನೆ, ನೀವು ಹೇಳ್ಬೋದು ನನ್ನ ಹತ್ರ ಜ್ಞಾನ ಇದೆ, ನನ್ನ ಹತ್ರ ತಿಳುವಳಿಕೆ ಇದೆ, ಅದೆಲ್ಲ ತಿಪ್ಪೆಗೆ ಹಾಕ್ರಿ, ವೇಸ್ಟ್, ಅದು ಚರಂಡಿಗೆ ಹಾಕ್ರಿ. ನಿನ್ನಲ್ಲಿ ದೀನತೆ ಇದೆಯಾ ನೋಡ್ಕೊಡ್ರಿ. ದೀನತೆ ಅಂದ್ರೆ ಎಸ್, ನಾನು ಶ್ರೇಷ್ಠ ಅಲ್ಲ, ನನಗಿಂತ ನೀನ್ ಶ್ರೇಷ್ಠ. ಈ ಮನಸ್ಸು ನಿಜವಾಗಿ ನಿಮ್ಮಲ್ಲಿ ಇದೆಯಾ? ಸುಮ್ಮನೆ ಇಲ್ಲಿ ಬಂದು ಹೇಳ್ಬೋದು ನೀವು. ಎದ್ರಾಗ ಓದಿರಲ್ಲ ಫಿಲಿಪಿಯಲ್ಲಿ, ತನ್ನನ್ನು ತಾನು ಶ್ರೇಷ್ಠವೆಂದೆನಿಸದೆ ಇತರನ್ನು ತನಗಿಂತಲೂ ಶ್ರೇಷ್ಠವೆಂದೆನಿಸ್ರಿ. ಇದು ದೀನತೆ, ಹಂಬಲ್ನೆಸ್. ಕ್ರಿಸ್ತನ ಮಾರ್ಗ ಅದು ಕೆಳಗಡೆ ಹೋಗುವಂಥದ್ದು. ನೀನ್ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಮೊದಲು ಕೆಳಗಡೆ ಹೋಗಬೇಕು. ಕ್ರಿಸ್ತನಂದ್ರೆ ಶಿಷ್ಯರ ಪಾದ, ಜನರ ಪಾದದ ಬಳಿಯಷ್ಟು ಹೋಗಬೇಕು. ಇವತ್ತು ಇಷ್ಟು ಹಂಬಲ್ನೆಸ್ ಎಲ್ಲಿದ್ದೀರಿ ಜನರಿಗೆ? ಅದಕ್ಕೆ ಯೇಸು ಹೇಳ್ತಾ ಇದ್ರೆ, ನೀವು ನನ್ನನ್ನು ನೋಡಿ ಕಲೀರಿ. ಹೇಳ್ತಾರಲ್ಲ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯದಲ್ಲಿ, ನೀವು ನನ್ನನ್ನು ನೋಡಿ ಕಲೀರಿ, ನಾನು ದೀನನು, ನಾನು ಸಾತ್ವಿಕನು. ನನ್ನನ್ನು ನೋಡಿ ಕಲೀರಿ. ನಾವು ಜನರನ್ನ ನೋಡಿ ಕಲಿತಾ ಇದ್ದೇವೆ. ಅವ್ರು ಹಂಗೆ ಮಾಡಿದ್ರ ನಿಂದ್ರ, ನಾನು ಹಂಗೆ ಮಾಡ್ತೇನೆ. ನನಗೆ ಹೇಳ್ತಾರ ನಿಂದ್ರ, ಅವ್ರಿಗೆ ನಾನು ಪಾಠ ಕಲಿಸ್ತೇನೆ. ಇದು ದೀನತೆ ಅಲ್ಲ. ಯೇಸು ಕ್ರಿಸ್ತನು ಯಾರಿಗೂ ಪಾಠ ಕಲಿಸಕ್ ಹೋಗ್ಲಿಲ್ಲ. ಯೇಸು ಸ್ವಾಮಿಗೆ ಬೈದ್ರು, ಹೋಗಿದ್ರು, ಹೊಡೆದ್ರು, ಎಲ್ಲ ಮಾಡಿದ್ರು. ಆದ್ರೆ ಯೇಸು ಸ್ವಾಮಿ ತಿರುಗಿ ಯಾರಿಗೂ ಪಾಠ ಕಲಿಸ್ಲಿಕ್ಕೆ ಹೋಗ್ಲಿಲ್ಲ. ನೋ, ಅವ್ರನ್ನ ಪ್ರೀತಿಸ್ಲಿಕ್ಕೆ ಪ್ರಾರಂಭಿಸಿದ. ಯಾರು ದ್ವೇಷಿಸ್ತಾರೋ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡಕ್ಕೆ ಹೋದ. ಆದ್ರೆ ಇವತ್ತು ನಮ್ಮ ಒಳಗಡೆ ಕ್ರಿಸ್ತನ ಗುಣಗಳಿದೆಯಾ? ಸರ್ವೆಂಟ್ ಟೆಸ್ಟ್ ಇದು ನಮ್ಮಲ್ಲಿದೆಯಾ? ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋ ಪ್ರಿಯರೇ. 3 ವಿಷಯ. 1, ದೀನ ಮನಸ್ಸು. 2ನೇದು, ಮನಮುರಿದವರು. ಅಂದ್ರೆ ಇವ್ರು ಯಾರು? ಆತ್ಮದಲ್ಲಿ ಬಡವರು. ಆತ್ಮದಲ್ಲಿ ಬಡವರು ಧನ್ಯರು, ಅವರು ದೇವರ ರಾಜ್ಯ, ಪರಲೋಕ ರಾಜ್ಯವರು. ಅಂದ್ರೆ ನಿನ್ನ ಆತ್ಮದಲ್ಲಿ ಬಡತನ ಅಂದ್ರೆ ಏನ್ ಗೊತ್ತಾ? ಸ್ವಾಮಿ, ಐ ಆಮ್ ನಥಿಂಗ್, ನಾನು ಏನೂ ಅಲ್ಲ. ಇವತ್ತು ನನಗಿರುವಂತ ಆಸ್ತಿ, ಅಂತಸ್ತು, ಬಟ್ಟೆ ಯಾವುದು ನಂದಲ್ಲ. ಆದ್ರೂ ನಾವೇನ್ ಮಾಡ್ತೇವೆ? ಸ್ವಲ್ಪದ್ರಲ್ಲೇ ನಮ್ಮನ್ನು ಹೊಗಳಿಕೊಳ್ಳಿಕ್ ಸ್ಟಾರ್ಟ್ ಮಾಡ್ತೇವೆ. ಮನ ಮುರಿದವರು ಎಂದಿಗೂ ತಮ್ಮಂತ ಹೊಗಳಿಕೊಳ್ಳೋದಿಲ್ಲ. ನನ್ನಿಂದ ಆಯ್ತು, ನಾನ್ ಮಾಡ್ದೆ ಅಂತ ಹೇಳ್ಕೊಳ್ಳೋದಿಲ್ಲ. ಇದೆಲ್ಲ ದೇವರು ಮಾಡಿದ್ದು. ಕ್ರೆಡಿಟ್ ತಗೊಳ್ಳೋದೇ ಇಲ್ಲ, ಅವರು ಎಂದಿಗೂ ತಗೊಳ್ಳೋದಿಲ್ಲ ಪ್ರಿಯರೇ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಸರ್ವೆಂಟ್ ಟೆಸ್ಟ್. ಓಕೆ, ಇನ್ನೂ ನಾನು ಹೇಳುವಂತ ಸಂಗತಿಗಳು ಬಹಳ ಇದೆ. ಓಕೆ, ಹಾಗಾದ್ರೆ ಸರ್ವೆಂಟಿಗಿರುವ ಕ್ಯಾರೆಕ್ಟರ್ಗಳ ಬಗ್ಗೆ ನಾನು ಮಾತಾಡಬೇಕು. ಅದಕ್ಕೆ ಟೈಮ್ ಇಲ್ಲ ನನಗೆ ಮಾತಾಡ್ಲಿಕ್ಕೆ. ಸರ್ವೆಂಟ್ ಟೆಸ್ಟ್ ಅಂದ್ರೆ ನಮ್ಮನ್ನು ದೇವರು ತನ್ನ ಸೇವೆಗಾಗಿ ಕರೆದಿದ್ದಾರೆ, ಬಟ್ ಸೇವೆ ಮಾಡಬೇಕಾದ್ರೆ ನಮ್ಮನ್ನು ದೇವರು ಪರೀಕ್ಷೆಗೆ ಒಳಪಡಿಸ್ತಾರೆ. ಸೊ ನಮ್ಮಲ್ಲಿ ಕ್ರಿಸ್ತನ ಮನಸ್ಸಿದ್ರೆ ನಾವು ಕ್ರಿಸ್ತನ ಸೇವೆಯನ್ನು ಮಾಡ್ಲಿಕ್ಕೆ ಆಗ್ತದೆ. ಕ್ರಿಸ್ತನ ಹಿಂಬಾಲಿಸಬೇಕಾದ್ರೆ ನಾವು ಮೊದಲು ನಮ್ಮನ್ನು ನಾವು ನಿರಾಕರಿಸಿ ದೀನ ಮನಸ್ಸು. ನಮಗೆ ಕ್ರಿಸ್ತನ ಸೇವೆ ಮಾಡುವಾಗ ದೇವರು ನಮ್ಮಲ್ಲಿ ದೀನತೆ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. 2ನೇದು,
ನಾವು ಗರ್ವಿಷ್ಠರ ಅಥವಾ ಮನಮುರಿದವರ? ನೀವು ಏನಾದ್ರೂ ಕೆಲಸಗಳನ್ನು ಮಾಡುವಾಗ ಸೆಲ್ಫ್ ಸ್ವಾರ್ಥದಿಂದ ಏನಾದ್ರೂ ಮಾಡಿದ್ರೆ, ಒಣ ಹೆಮ್ಮೆಯಿಂದ ಏನಾದ್ರೂ ಮಾಡಿದ್ರೆ ತಿಳ್ಕೊಡ್ರಿ, ಅದರ ಆಶೀರ್ವಾದ ನಿಂಗೆ ಸಿಗಲ್ಲ. ನನ್ನ ಹೆಸರು ಬರಬೇಕು, ನಾನು ಸ್ವಲ್ಪ ಫೇಮಸ್ ಆಗಬೇಕು ಅಂತ ಏನಾದರೂ ಕ್ರಿಸ್ತನಿಗಾಗಿ ನೀವು ಕೆಲಸ ಮಾಡಿದರೆ, ಸತ್ಯವಾಗಿ ಹೇಳ್ತೇನೆ, ಅದರಿಂದ ಬರತಕ್ಕಂಥ ಪ್ರತಿಫಲ ನೀವು ಕಳ್ಕೊಳ್ತೀರಿ. ತಿಳ್ಕೊಡ್ರಿ, ನೀವು ಕೊಡೋದು ಜನರಿಗೆ ಗೊತ್ತಾಗಬಾರ್ದು. ನೀನು ಕ್ರಿಸ್ತನಿಗಾಗಿ ಸೇವೆ ಮಾಡೋದು ಜನರಿಗೆ ಅಡ್ವರ್ಟೈಸ್ಮೆಂಟ್ ಆಗಬಾರ್ದು. ನೀವು ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಅದರಿಂದ ನಿನಗೆ ಬರಬೇಕಾದ ಕ್ರೆಡಿಟ್ ಅಲ್ಲೇ ನಿಂತು ಬಿಡ್ತದೆ. ಯಾಕೆ? ಅಡ್ವರ್ಟೈಸ್ಮೆಂಟ್ ಆದರೆ ನೀನು ದೇವರಿಗೆ ಕೊಡುವಂಥ ಗೌರವ, ಮಹಿಮೆ ನೀನು ತಗೊಂಡು. ಅದಕ್ಕೋಸ್ಕರ ಆ ಕೆಲಸವನ್ನು, ಅದಕ್ಕೆ ಹೇಳ್ತಾ ಏನೇ ಮಾಡ್ರಿ, ಈ ಎರಡು ವಿಷಯದಿಂದ ಮಾಡ್ಬೇಡ. ಒಂದು ಸ್ವಾರ್ಥದಿಂದ ಮಾಡಬೇಡ್ರಿ, ಒಣ ಹೆಮ್ಮೆಯಿಂದ ಮಾಡಬೇಡ್ರಿ. ಇವೆರಡು ಇಟ್ಕೊಂಡು ಮಾಡಿದರೆ ಅದರ ಆಶೀರ್ವಾದ ನಿಮಗೆ ಸಿಗುವುದಿಲ್ಲ. ಓಕೆ, ಹಾಗಾಗಿ ದೀನತೆ ಮತ್ತೆ ನಮ್ಮಲ್ಲಿರಬೇಕು, ಮನ ಮುರಿದಂಥ ಮನುಷ್ಯರಾಗಬೇಕು. ಮೂರನೇದು, ದೇವರ ಮಾತಿಗೆ ಇದೆಯಾ ಭಯ? ದೇವರ ಮಾತಿಗೆ ಭಯ ಇದೆಯಾ? ಪಕ್ಕ? ಓಕೆ, ಒಂದಿಬ್ಬರಲ್ಲಿದೆ. ಉಳಿದವರು ಎಲ್ಲಾನು ದೇವ್ರು ಹೇಳಿದ ಮಾತು ಕೇಳ್ತೀರ? ಹಾಗಾದ್ರೆ ಭಯ ಇದ್ರೆ ದೇವರ ಮಾತನ್ನು ಮೀರುವುದಿಲ್ಲ. ಮಕ್ಕಳು ಎಲ್ಲಾ ಟೀಚರ್ ಹೋಮ್ವರ್ಕ್ಗಳನ್ನು ಮಾಡೋಲ್ಲ, ಯಾವುದೋ ಒಂದು ಟೀಚರ್ ಹೋಮ್ವರ್ಕ್ ತಪ್ಪಿಸೋದೇ ಇಲ್ಲ ಅವ್ರು. ಯಾಕೆ ಹೇಳ್ರಿ? ಅವ್ರು ಭಯಂಕರ ಭಯ ಇರ್ತದೆ ಅವರಿಗೆ, ಹೌದಲ್ಲ? ಯಾವುದೋ ಒಂದು ಟೀಚರ್ ಭಯ ಭಾಳ ಇರುವಾಗ ಆ ಟೀಚರ್ ಹೋಮ್ವರ್ಕ್ ಬೇಗ ಮಾಡ್ತಾರೆ ಅವರು. ಅವ್ರ ಮಾತಿಗೆ ಮೀರುವುದಿಲ್ಲ, ಯಾಕಂದ್ರೆ ಭಯ. ಇವತ್ತು ಟೀಚರ್ ಮಾತಿಗೆ ಭಯ ಪಡುತ್ತೇವೆ, ಕರೆಕ್ಟ್. ಆದ್ರೆ ದೇವ್ರ ಮಾತಿಗೆ, ಗಂಡನ ಮಾತಿಗೆ ಬಹಳ ಭಯ ಪಡ್ತಾರೆ ಹೆಂಡ್ತಿಯರು, ಹೌದಾ? ಪಾಸ್ಟರ್ ಜೋಕ್ ಮಾಡ್ಬೇಡ್ರಿ ಅಂತಿದ್ದಾರೆ ಹುಡುಗರು. ಇದು ಜೋಕ್, ಇದು ಹೌದಾ? ಒಂದು ಕಾಲ ಇತ್ತು, ಯಾವುದು? ಗಂಡನಿಗೆ ಭಯ ಪಡುವಂತ ಕಾಲ. ಈಗಿದೆಯಾ? ಇದೆಯಾ? ನಿಮಗೆ ಕೇಳ್ತೇನೆ, ಹೆಣ್ಮಕ್ಳಿಗೆ ಕೇಳೋಣ, ಹುಡುಗರಿಗೆ ಬೇಡ, ಅವ್ರು ಇಲ್ಲ ಅಂತಾರೆ. ಈಗ ನಿಮ್ಗೆ ಕೇಳ್ತೇನೆ, ಗಂಡನ ಮಾತಿಗೆ ಭಯ ಪಡುವಂತ ಕಾಲ ಇದೆಯಾ? ಇಲ್ಲ. ಎರಡು ಬಂತಲ್ಲಿ, ಇದೇನು ಬಂತು, ಇಲ್ಲನೂ ಬಂತು. ಇಲ್ಲ, ಆದ್ರೆ ಮುಂಚಿತ್ತಲ್ಲ. ಆದ್ರೆ ದೇವರ ಮಾತಿಗೆ ಜಾಸ್ತಿ ಭಯ ಪಡ್ರಿ. ನಾನು ಹೇಳಿ, ಯಾವ ವ್ಯಕ್ತಿ, ಓಕೆ, ಯಾವುದೇ ಸ್ತ್ರೀ ದೇವರ ಮಾತಿಗೆ ಭಯ ಪಡೋಳು ಗಂಡನ ಮಾತಿಗೆ ಭಯ ಪಟ್ಟೆ ಪಡ್ತಾಳೆ. ತಿಳ್ಕೊಡ್ರಿ, ಗಂಡನ ಮಾತಿಗಳು ಭಯ ಇಲ್ಲ ಅಂದ್ರೆ ಅವಳಿಗೆ ಮೊದಲು ದೇವರ ಭಯ ಇಲ್ಲ. ಯಾವುದೇ ಮನುಷ್ಯ ದೇವರ ಭಯ ಇದ್ರೆ ಅವರ ಮೇಲೆ ಯಾರು ಯಜಮಾನರಿರ್ತಾರೆ, ಅವರ ಮೇಲೆ ಯಾರು ಮಾಲೀಕರಿರ್ತಾರೆ, ಅವರಿಗೆ ಅವರು ಭಯ ಪಡ್ತಾರೆ. ದೇವರ ಭಯನೇ ಇಲ್ಲದೆ ಇರುವಂತ ಮನುಷ್ಯ ಯಾರಿಗೂ ಲಕ್ಷ್ಯ ಕೊಡೋದಿಲ್ಲ. ಈಗ ನಾನಿಲ್ಲಿ ಹೇಳುವಂತ ವಾಕ್ಯಕ್ಕೆ ನೀವು ನಿಜವಾಗಿ ಭಯಭಕ್ತಿಯಿಂದ ಕುತ್ಕೊಂಡ್ರೆ ಅರ್ಥ ನಿಮಗೆ ದೇವರ ಭಯ ಇದೆ. ಪಾಸ್ಟ್ ಒದರ್ಲಿ ಬಿಟ್ಟು ನಮ್ಮ ಕೆಲಸ ನಾವು ಮಾಡೋಣ ಅಂತ ಅರ್ಧ ನಿದ್ರೆ ಇಲ್ಲೇ ಮಾಡ್ಕೊಂಡು ಹೋಗ್ತಿರಲ್ಲ, ಅವಾಗ ಅರ್ಥ ಮಾಡ್ಕೊಡ್ರಿ, ನೀವು ನನಗಲ್ಲ ದೇವರಿಗೂ ಭಯ ಪಡೋದಿಲ್ಲ ಅಂತ. ದೇವರಿಗೆ ಭಯ ಪಡೋನು ದೇವರ ವಾಕ್ಯಕ್ಕೆ ಭಯ ಪಡ್ತಾನೆ, ಅಧಿಕಾರಿಗಳಿಗೆ ಭಯ ಪಡ್ತಾನೆ, ತನ್ನ ಮೇಲಿರುವಂತ ಸೇವಕರಿಗೆ ಭಯ ಪಡ್ತಾನೆ. ಆದ್ರೆ ದೇವರ ಭಯನೇ ಇಲ್ಲದವನು ಯಾರಿಗೂ ಭಯ ಪಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ದೇವರು ಎಂಥವ್ರನ್ನ ಆಶೀರ್ವದಿಸ್ತಾನೆ, ಕಟಾಕ್ಷಿಸ್ತಾನೆ. ಕಟಾಕ್ಷಿಸಂದ್ರೆ ದೇವರು ಆಶೀರ್ವದಿಸ್ತಾನೆ. ಯಾರನ್ನ? ದೀನ ಮನಸ್ಸುಳ್ಳವರನ್ನ ದೇವರು ಆಶೀರ್ವದಿಸ್ತಾನೆ, ಮನ ಮುರಿದವರನ್ನ ದೇವರು ಆಶೀರ್ವದಿಸ್ತಾನೆ, ದೇವರ ಮಾತಿಗೆ ಭಯ ಪಡೋರನ್ನ ದೇವರು ಆಶೀರ್ವದಿಸ್ತಾನೆ. ಈ ಮೂರಲ್ಲಿ ಒಂದು ನಿನ್ನಲ್ಲಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಎಂದಿಗೂ ಆಶೀರ್ವದಿಸುವುದಿಲ್ಲ. ಓಕೆ, ಸೊ ಅದಕ್ಕಾಗಿ ನಾವು ದೇವರ ಸೇವೆ ಮಾಡಬೇಕಾದ್ರೆ ದೇವರ ಸೇವಕರಿಗೆ ಆಗೋ ಟೆಸ್ಟ್ಗಳು ನಮ್ಗೆ ಆಗ್ತದೆ. ಓಕೆ, ಆ ಟೆಸ್ಟ್ ಅಲ್ಲಿ ನಾನೀಗ ಪ್ರಾರಂಭಿಸಿದೆ. ಹಾಗಾದ್ರೆ ಏನ್ ದೇವ್ರು ಟೆಸ್ಟ್ ಮಾಡ್ತಾನೆ? ನಿನಗೆ ಕ್ರಿಸ್ತನ ಮನಸ್ಸು ಇದೆಯೋ ಇಲ್ಲ ಅಂತ ಟೆಸ್ಟ್ ಮಾಡ್ತಾನೆ. ಕ್ರಿಸ್ತನಿಗೆ ಇದ್ದಂತ ಸೇವೆ ಮಾಡುವ ಮನಸ್ಸು ನಿಮಗಿದೆಯಾ ಅಂತ ದೇವರು ಟೆಸ್ಟ್ ಮಾಡ್ತಾನೆ. ಹಾಗಾದ್ರೆ ಹೆಂಗೆ ಟೆಸ್ಟ್ ಮಾಡ್ತಾನೆ? ಕ್ರಿಸ್ತನ ಸೇವೆ ಮಾಡಲಿಕ್ಕೆ ಕೆಲವು ಗುಣಗಳಿದಾವೆ. ಆ ಗುಣಗಳ ಬಗ್ಗೆ ನಾನು ಮುಂದೆ ವಾರ ಹೇಳ್ತೇನೆ. ಸೇವಕರಿಗೆ ಇರಬೇಕಾದ, ಸೇವೆ ಮಾಡುವಂತ ಯಾವುದೇ ಸೇವಕರಿಗೆ ಇರಬೇಕಾದಂತ ಕ್ಯಾರೆಕ್ಟರ್ಗಳು ಯಾವುದು, ಅದರ ಬಗ್ಗೆ ನಾವು ಮುಂದಿನ ವಾರ ಸ್ಟಡಿ ಮಾಡೋಣ. ನಾವೇ ನಿಂತುಕೊಂಡು ಪ್ರಾರ್ಥಿಸೋಣ.